ಪುನರ್ರಚನಾ ಕಾಯ್ದೆ ಪ್ರಕಾರ ಎಷ್ಟು ರಾಜ್ಯಗಳಿದ್ವು? ಕಾಯ್ದೆ ಪ್ರಕಾರ ಎಷ್ಟು? 14 ರಾಜ್ಯಗಳು, 6 ಕೇಂದ್ರಾಡಳಿತ ಪ್ರದೇಶಗಳು. ಇನ್ನು 15ನೇ ರಾಜ್ಯವಾಗಿ 1960ರಲ್ಲಿ ಬಾಂಬೆಯನ್ನ ಏನ್ ಮಾಡಿದ್ರು? 2 ರಾಜ್ಯಗಳಾಗಿದ್ವು, ಮಹಾರಾಷ್ಟ್ರ ಮತ್ತು ಗುಜರಾತ್ ಆಗಿ. ಸೊ 15ನೇ ರಾಜ್ಯ ಯಾವುದು ಅಂದ್ರೆ 15ನೇ ರಾಜ್ಯ ಗುಜರಾತ್. ಆಮೇಲೆ 1961ರಲ್ಲಿ 10ನೇ ತಿದ್ದುಪಡಿ ಕಾಯ್ದೆ ಮೂಲಕ ದಾದ್ರಾ ಮತ್ತು ನಗರ ಹವೇಲಿ ಏನಾಯ್ತು? ಕೇಂದ್ರಾಡಳಿತ ಪ್ರದೇಶ ಆಯಿತು, ರೈಟ್. ಇದಾದ್ಮೇಲೆ 1961ರಲ್ಲೇ ಯಾವ್ಯಾವುದು? ಗೋವಾ, ದಿಯು ಮತ್ತು ದಮನ್ ಅನ್ನ ಏನ್ ಮಾಡಿದ್ರು? ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಇದಾದ್ಮೇಲೆ 1962ರಲ್ಲಿ 14ನೇ ತಿದ್ದುಪಡಿ ಕಾಯ್ದೆ ಮೂಲಕ ಪುದುಚೇರಿಯನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಲಾಯಿತು, ರೈಟ್. ಪುದುಚೇರಿ, ಎಸ್. ಇದು 10ನೇ ತಿದ್ದುಪಡಿ, 12ನೇ ತಿದ್ದುಪಡಿ, ಇದು 14ನೇ ತಿದ್ದುಪಡಿ. ಇನ್ನೆಲ್ಲ ಹೇಳಿದ್ದೀನಿ, ಇದನ್ನು ಸುಮ್ಮನೆ ರಿವಿಷನ್ ಮಾಡಿಸ್ತಾ ಇದ್ದೀನಿ. ಓಕೆ, 10ನೇ ತಿದ್ದುಪಡಿ, 12ನೇ ತಿದ್ದುಪಡಿ, 14ನೇ ತಿದ್ದುಪಡಿ. ಓಕೆ. ಇನ್ನು 1962ರಲ್ಲಿ ನಾಗಾಲ್ಯಾಂಡ್ ರಾಜ್ಯವನ್ನ ರಚನೆ ಮಾಡಲಾಯಿತು. 16ನೇ ರಾಜ್ಯವಾಗಿ ನಾಗಾಲ್ಯಾಂಡ್. 1966ರಲ್ಲಿ ಹರಿಯಾಣ 17ನೇ ರಾಜ್ಯ ಆಯಿತು. ಪೆಪ್ಸು ರಾಜ್ಯಗಳನ್ನ ಒಡೆದು ಏನು ಪಂಜಾಬ್ ರಚನೆ ಮಾಡಿದ್ರು ಅದರಲ್ಲಿ. ಆಮೇಲೆ ಚಂಡೀಗಢ ಮತ್ತು ಹಿಮಾಚಲ ಪ್ರದೇಶ ಏನಾದವು? ಯೂನಿಯನ್ ಟೆರಿಟರಿಗಳಾದವು. ಸೊ ಇದು ಪಂಜಾಬ್ ರಾಜ್ಯವನ್ನ ಒಡೆದಿದ್ದು. ಇಲ್ಲಿವರೆಗೂ ನೆನ್ನೆ ತರಗತಿಯಲ್ಲಿ ನಾವು ನೋಡಿದ್ವಿ, ಹೌದಾ? ನೆನ್ನೆ ತರಗತಿಯಲ್ಲಿ ಇಲ್ಲಿವರೆಗೂ ಅಧ್ಯಯನ ಮಾಡಿದ್ವಿ. ಓಕೆ. ಇನ್ನು 1971ರಲ್ಲಿ ಹಿಮಾಚಲ ಪ್ರದೇಶ ರಾಜ್ಯ ಆಗುತ್ತೆ. ಹಿಮಾಚಲ ಪ್ರದೇಶ ಏನಾಗುತ್ತೆ? 18ನೇ ರಾಜ್ಯ ಆಗುತ್ತೆ. ಕೇಂದ್ರಾಡಳಿತ ಪ್ರದೇಶದಿಂದ ರಾಜ್ಯದ ದರ್ಜೆಗೆ ಏರಿಸಲಾಯಿತು. ಎಸ್. ಇದು ಇಲ್ಲಿವರೆಗೂ ಎಲ್ಲರಿಗೂ ಕ್ಲಿಯರ್ ಇದೆಯಾ? 18 ರಾಜ್ಯವನ್ನು ನಾವು ರಚನೆ ಮಾಡಿದ್ವಿ. ಇನ್ನು ನೆಕ್ಸ್ಟ್ ಏನು? 1971 ಯಾವ ಕಾಯ್ದೆ ಬರುತ್ತೆ? ಈಶಾನ್ಯ ಪ್ರದೇಶಗಳ ಪುನರ್ರಚನಾ ಕಾಯ್ದೆಯನ್ನು ಜಾರಿಗೆ ತಂದರು, ರೈಟ್. ಈಶಾನ್ಯ ಪ್ರದೇಶಗಳ ಪುನರ್ರಚನಾ ಕಾಯ್ದೆಯ ಮೂಲಕ ಏನ್ ಮಾಡ್ತಾರೆ? ವೆರಿ ಗುಡ್, ರೈಟ್. ಏನ್ ಮಾಡಿದ್ರು? ಮಣಿಪುರ, ತ್ರಿಪುರಾ ಮತ್ತು ಮೇಘಾಲಯ, MTM ಅಂತ ಕರೀತು. ಮಣಿಪುರ, ತ್ರಿಪುರಾ, ಮೇಘಾಲಯಗಳನ್ನ ಮೊದಲು ಇವೆಲ್ಲ ನೇಪಾದ ಭಾಗವಾಗಿದ್ವು. ಇವೆಲ್ಲ ಮೂಲತಃ ಯಾವ ಭಾಗವಾಗಿದ್ದು? ನೇಪಾದ ಭಾಗ. ನೇಪಾ ಆಗಿದ್ವು. ನೇಪಾ ಅಂತಂದ್ರೆ ಏನು? ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಅಂತ ಹೇಳಿ. ಫ್ರಂಟಿಯರ್ ಏಜೆನ್ಸಿ. ಸೊ ಆಮೇಲೆ ಇವು ಅಸ್ಸಾಂನ ಭಾಗವಾಗಿದ್ದು. ಅದಾದ್ಮೇಲೆ ಇವು 3ಕ್ಕೂ ರಾಜ್ಯ ಸ್ಥಾನಮಾನವನ್ನ ಕೊಟ್ಟು ಇದು 19ನೇ ರಾಜ್ಯ ಆಯಿತು, ಇದು 20ನೇ ರಾಜ್ಯ ಆಯಿತು, ಇದನ್ನ 21ನೇ ರಾಜ್ಯ. ನೋಡ್ರಿ, ಮೇಘಾಲಯದ ಬಗ್ಗೆ ಸ್ವಲ್ಪ ವಿಶೇಷ ನೆನಪಲ್ಲಿ ಇಟ್ಕೊಳ್ರಿ. ಮೇಘಾಲಯದ ಬಗ್ಗೆ ಏನು? ಮೇಘಾಲಯ ಆಕ್ಚುಲಿ 1969ರಲ್ಲಿ 22ನೇ ತಿದ್ದುಪಡಿಯಲ್ಲಿ ಇದನ್ನ ಏನಂತಲೇ ಅಸ್ಸಾಂನ ಒಳಗಡೆನೆ ಸ್ವಾಯತ್ತ ರಾಜ್ಯ ಮಾಡಲಾಗಿತ್ತು. ಅಟೋನಮಸ್ ಸ್ಟೇಟ್ ಅಂತ ಹೇಳಿ, ಅಂದ್ರೆ ಉಪರಾಜ್ಯ ಅಂತ ಹೇಳಿ, ರೈಟ್. ಸ್ವಾಯತ್ತ ರಾಜ್ಯಕ್ಕೂ ಕೂಡ ಅವರದೇ ಆದಂತಹ ವಿಧಾನಸಭೆ ಮಂತ್ರಿಮಂಡಲ ಎಲ್ಲ ಕೊಟ್ಟಿದ್ರು. ಬಟ್ ಅವ್ರು ಬೇಡ, ನಮಗೆ
ರೈಟ್. ಬೇಡ, ನಮ್ಗೆ ಪೂರ್ತಿ ರಾಜ್ಯ ಸ್ಥಾನಮಾನ ಬೇಕಂದಾಗ ಪೂರ್ತಿ ರಾಜ್ಯ ಸ್ಥಾನಮಾನವನ್ನ 1971ರಲ್ಲಿ ನೀಡಲಾಯಿತು. ಪೂರ್ತಿ ರಾಜ್ಯದ ಸ್ಥಾನಮಾನವನ್ನ 1971, 72ರಲ್ಲಿ. ಓಕೆ, 71, 72ರಲ್ಲಿ. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ರಾಜ್ಯ ಇದು. 72 ಅಂತ ಮಾಡ್ಕೊಡ್ರಿ. ಬಿಲ್ ಬಂದಿದ್ದು 71, ಇದು ಜಾರಿಗೆ ಬಂದಿದ್ದು 72. ಮೇಘಾಲಯವನ್ನ 1969ರಲ್ಲಿ ಅಸ್ಸಾಂನ ಒಳಗಡೆನೆ ಒಂದು ಪ್ರತ್ಯೇಕ ರಾಜ್ಯದ ಮಾನ್ಯತೆಯನ್ನ ಕೊಟ್ಟಿದ್ರು. ಅಸ್ಸಾಂನ ಕೆಳಗಡೆ ಉಪರಾಜ್ಯದ ಮಾನ್ಯತೆಯನ್ನ ಕೊಟ್ಟಿದ್ರು. ಸೊ ಅದನ್ನ 1972ರಲ್ಲಿ ಪೂರ್ಣ ರಾಜ್ಯ ಸ್ಥಾನಮಾನವನ್ನ ನೀಡಲಾಯಿತು. ಕ್ಲಿಯರ್ ಇದೆಯಾ? ಗಾರೋ, ಖಾಸಿ, ಜೈಂತಿಯಾ ಇವೆಲ್ಲ ಇಲ್ಲೇ ಬರುತ್ತೆ. ಗಾರೋ, ಖಾಸಿ, ಜೈಂತಿಯಾ. ಡಿಡ್ ಯು ಕಂಡಕ್ಟ್ ಕ್ಲಾಸ್ ಇನ್ ಅಸ್ಸಾಂ? ಎಸ್, ಹೋಗಿದ್ದ, ಗುವಾಹಟಿಯಲ್ಲಿ ಕ್ಲಾಸ್ ಮಾಡಿದ್ದೆ. ಓಕೆ, ಇನ್ನು ಇದೇ ಒಂದು ಕಾಯ್ದೆ ಅಡಿಯಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಕೂಡ ಆಯಿತು. ಯಾವ್ದಾವುದು? ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶ ಅಂತೇಳಿ ಎರಡು. ಅರುಣಾಚಲ ಪ್ರದೇಶ ದೊಡ್ಡ ಪ್ರದೇಶವನ್ನ ಏನು ಯುಟಿಗಳಾಗಿ ನೋಡ್ರಿ. ಅಸ್ಸಾಂ ಒಂದೇ ಇತ್ತು ರಾಜ್ಯ ಫಸ್ಟ್. ಇಡೀ ಈಶಾನ್ಯದಲ್ಲೇ ಅಸ್ಸಾಂ ಒಂದೇ ರಾಜ್ಯ ಇತ್ತು. ಆ ಅಸ್ಸಾಂ ರಾಜ್ಯದಿಂದ ಏನಾದ್ರು ಇಲ್ಲಿ ಟೋಟಲ್ 4 ರಾಜ್ಯ, 2 ಕೇಂದ್ರಾಡಳಿತ ಪ್ರದೇಶಗಳು ಕೂಡ ಬಂದವು. ರೈಟ್. ಅಸ್ಸಾಂ, ನಾಗಾಲ್ಯಾಂಡ್ ಪ್ಲಸ್ ಇವು 3, 5 ರಾಜ್ಯ, 2 ಕೇಂದ್ರಾಡಳಿತ ಪ್ರದೇಶಗಳಾಗಿವೆ. ಮೊದಲು ನಾಗಾಲ್ಯಾಂಡ್ ಬಂತು 63ರಲ್ಲಿ. ಸರ್ ನಾಗಾಲ್ಯಾಂಡ್ ಹೇಳಿದನೇ ಇಲ್ವ ಇಲ್ಲಿ? 62, 63ರಲ್ಲಿ. ಎಸ್. ಓಕೆ, ಯಾರ್ಯಾರಿಗೆ ಅರ್ಥ ಆಗಿದೆ ಎಲ್ಲರೂ 22ನೇ ತಿದ್ದುಪಡಿ ಅಂತ ಬರೀರಿ. 62, 63 ಒಂದು ವರ್ಷ. ಯಾಕಂದ್ರೆ ನೋಡ್ರಿ, ಒಂದೊಂದು ಬುಕ್ಕಲ್ಲಿ 62 ಕೊಟ್ಟಿರ್ತಾರೆ, ಒಂದೊಂದು ಬುಕ್ಕಲ್ಲಿ 63 ಕೊಟ್ಟಿರ್ತಾರೆ. ಯಾಕಂತಂದ್ರೆ ಮೊದಲು ಒಂದು ಜಾರಿಗೆ ಬಂದ ವರ್ಷ, ಕಾಯ್ದೆ ಪಾಸ್ ಆದ ವರ್ಷ, ಒಂದು ಯುಟಿ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ, ಯೂನಿಯನ್ ಟೆರಿಟರಿ. ಇದು ಮುಗಿತಾ ಎಲ್ಲರಿಗೂ? ಮುಗಿತು ಅನ್ನೋದ್ಲ ಒಂದು ಡೌಟ್ ಬಂತು, ಮಾತಾಡಂತ. ನೇಫಾ ಅಂತಂದ್ರ ಈ ಅಸ್ಸಾಂ ಮತ್ತು ಈಶಾನ್ಯ ಪ್ರದೇಶಗಳನ್ನ ಒಟ್ಟಾಗಿ ಮೊದಲು ನೇಫಾ ಅಂತೇಳಿ ಕರೀತಾ ಇದ್ರು. ಮೂಲತಃ ಇವು ಯಾವ ಭಾಗವಾಗಿದ್ದು? ಅಸ್ಸಾಂ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನ ಸೇರಿ ನೇಫಾ ಅಂತ ಹೇಳಿ ಕರೀತಾ ಇದ್ರು. ಸರ್ ನಮಸ್ತೆ. ಹೇಳಿ ಸರ್. ಅದು ಈಗ ಕೇಂದ್ರಾಡಳಿತ ಪ್ರದೇಶ ಅಥವಾ ರಾಜ್ಯ ಈಗ ಹೊಸದಾಗಿ ಮಾಡ್ಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತಾರೆ ಸರ್. ಅದ ಒಂದು ಕೇಂದ್ರಾಡಳಿತ ಪ್ರದೇಶಕ್ಕೆ ರಾಷ್ಟ್ರೀಯ ರಾಜಧಾನಿ ಅಂತ ಸ್ಥಾನಮಾನ ಕೊಡ್ಬೇಕಾದ್ರೂ ಅದು ಅಗತ್ಯ ಐತೆ ಸರ್? ಇಲ್ಲಿ ನೋಡ್ರಿ, ಬರೀ ವಿಧಿ 1ಕ್ಕೆ ಅಥವಾ ಅನುಚ್ಛೇದ 1ಕ್ಕೆ ಮತ್ತು 4ಕ್ಕೆ ತಿದ್ದುಪಡಿ ಆದ್ರೆ ನೀವು ಸಂವಿಧಾನಿಕ ತಿದ್ದುಪಡಿ ಮಾಡುವ ಅವಶ್ಯಕತೆ ಇಲ್ಲ. ವಿವಿಧ ಭಾಗಗಳಿಗೆ ಏನಾದ್ರು ನೀವು ಚೇಂಜಸ್ ಮಾಡೋದಾದ್ರೆ ಸಂವಿಧಾನಿಕ ತಿದ್ದುಪಡಿ ಬೇಕು. ಅಲ್ಲ, ಈಗ 69th ಅಮೆಂಡ್ಮೆಂಟ್ ಮಾಡ್ತಾರಲ್ಲ ಸರ್, ಇದು ದೆಹಲಿಯನ್ನು ರಾಜಧಾನಿ ಮಾಡ್ಬೇಕಾದ್ರೆ ಅದು ನೆಸೆಸರಿ ಇತ್ತ ಅಂತ ಸರ್? ನೆಸೆಸರಿ ಇರುತ್ತೆ. ಅಲ್ಲೆಲ್ಲ ನೀವು ನೋಡ್ರಿ, ಬೇರೆ ರಾಜ್ಯಗಳು ತಗೊಂಡು 2-3 ರಾಜ್ಯಗಳನ್ನು ತಗೊಂಡು ಒಂದು ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಂತಂದ್ರೆ ಏನು? ಸಂವಿಧಾನದಲ್ಲಿ ನೀವು ಹೊಸ ಆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರಿ. ಹಾ ಸರ್. ಹೊಸ ಆಕ್ಟ್ ಅನ್ನ ಕ್ರಿಯೇಟ್ ಬೇರೆ ಬೇರೆ ರಾಜ್ಯಗಳಿಂದ ಸೇರಿಸೋದನ್ನ ಒಂದು ದೊಡ್ಡ ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರೆ, ಅದಕ್ಕೆ ಮಾಡ್ಬೋದು. ಅದಕ್ಕೇನು ಸಮಸ್ಯೆ? ಏನ್ ಹೇಳಕತ್ತೀನಿ, ಹೊಸ ವಿಧಿಯನ್ನ ರಚನೆ ಮಾಡ್ತಾ ಇದ್ರಿ. ಸಾಂವಿಧಾನಿಕ ತಿದ್ದುಪಡಿ ಎನಿವೇ ಮಾಡ್ಲೇಬೇಕು, ಯಾವುದೇ ರಾಜ್ಯ ರಚನೆ ಆದ್ರೂ ಮಾಡ್ಬೇಕು. ಆದ್ರೆ 368ರ ಅಡಿಯಲ್ಲಿ ಮಾಡುವ ಅವಶ್ಯಕತೆ ಇಲ್ಲ ಅಷ್ಟೇ. ಯಾವುದೇ ಹೊಸ ರಾಜ್ಯ ರಚನೆ ಆದಾಗ ಸಂವಿಧಾನಿಕ ತಿದ್ದುಪಡಿ ಆಗ್ತದೆ, ಆದ್ರೆ 368ರ ಅಡಿಯಲ್ಲಿ ಆಗಲ್ಲ ಅಷ್ಟೇ. ಅಲ್ಲ, ಅದಲ್ಲ ಸರ್. ಈಗ ಬೇರೆ ಕೇಂದ್ರಾಡಳಿತ ಪ್ರದೇಶನ ರಾಷ್ಟ್ರೀಯ ರಾಜಧಾನಿ ಅಂತ ಸ್ಥಾನಮಾನ ಕೊಡ್ಬೇಕಾದ್ರೆ ಅಗತ್ಯ ಐತೆ ಸರ್? ಅವಾಗ ಬೇಕಾಗುತ್ತೆ. ನೀವು ರಾಷ್ಟ್ರೀಯ ರಾಜಧಾನಿ ಅಂತಂದ್ರೆ ಹೊಸ ಆರ್ಟಿಕಲ್ ಆಡ್ ಮಾಡ್ತೀರಿ ಸರ್. ಹೇಳ್ತೀನಿ ಸರ್, ಒಂದು 69 ಬಂದಾಗ ಹೇಳ್ತೀನಿ ನಾನು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಫಸ್ಟ್ ಸ್ಲೈಡ್ ಏನಿಲ್ಲ ಕುಮಾರ, ನಿನ್ನಿದೆ ಅದು ರಿವಿಷನ್, ಅದು ಫಸ್ಟ್ ಸ್ಲೈಡ್. ಓಕೆ, 1972 ಆಯ್ತು. ಇನ್ನು ಸಿಕ್ಕಿಂ ಬಗ್ಗೆ ಸ್ವಲ್ಪ ನೋಡೋಣ. ಸಿಕ್ಕಿಂ ಏನಾಗಿತ್ತು ಸ್ಟೋರಿ? ರೈಟ್. 1947ರವರೆಗೆ ಸಿಕ್ಕಿಂ ಯಾರ ಆಡಳಿತದಲ್ಲಿತ್ತು? ಚೋಗ್ಯಾಲ್ ಅಂತ ಹೇಳಿ, ಚೋಗ್ಯಾಲ್ ರಾಜವಂಶದ ಆಡಳಿತದಲ್ಲಿತ್ತು.
ಸಿಕ್ಕಿಂ ಏನಾಗಿತ್ತು 1947ರವರೆಗೆ ಒಂದು ರಾಜರ ಪ್ರಾಂತ್ಯ ಆಗಿತ್ತು. ಅವ್ರದೊಂದು ಒಪ್ಪಂದ ಇತ್ತು. ಯಾರ ಜೊತೆ? ಬ್ರಿಟಿಷ್ ಸರ್ಕಾರದ ಜೊತೆಗೆ. ಬ್ರಿಟಿಷ್ ಸರ್ಕಾರದ ಜೊತೆಗೆ ಒಪ್ಪಂದ ಇತ್ತು. ಓಕೆ, ಹೀಗಾಗಿ ಅವರು ಚೋಗ್ಯಾಲ್ ರಾಜವಂಶದ ಆಡಳಿತದಲ್ಲಿ ಇರ್ತಾ ಇದ್ರು. ಓಕೆ, ಕ್ಲಿಯರ್ ಇದೆಯಾ? 1947ರಲ್ಲಿ ನೆಹರು ಅವರು ಕೂಡ ಒಂದು ಪ್ರಸ್ತಾವನೆ ಪಾಸ್ ಮಾಡ್ತಾರೆ. ಸಿಕ್ಕಿಂ ಮತ್ತು ಭೂತಾನ್ಗಳು ಭಾರತದ ಮೂಲ ಭಾಗಗಳಲ್ಲ, ಅವುಗಳಿಗೋಸ್ಕರ ನಾವು ಪ್ರತ್ಯೇಕವಾಗಿ ಏನಾದ್ರೂ ಮಾಡಬೇಕು. ರೈಟ್. ಸಂವಿಧಾನ ರಚನಾ ಸಭೆಯಲ್ಲಿ, ಸ್ವತಂತ್ರ ಬರುವಾಗ ಸಂವಿಧಾನ ರಚನಾ ಸಭೆಯಲ್ಲಿ ಏನ್ ಮಾಡ್ತಾರೆ? ನೆಹರು ಅವರು ಏನಂತ ಹೇಳ್ತಾರೆ? ಇವು ಭಾರತದ ರಾಜ್ಯಗಳಲ್ಲ, ಹೀಗಾಗಿ ಇವಕ್ಕೆ ಪ್ರತ್ಯೇಕವಾಗಿ ನಾವೇನಾದ್ರೂ ಸವಲತ್ತು ಮಾಡಿಕೊಡ್ಬೇಕು, ಪ್ರತ್ಯೇಕವಾಗಿ ನಾವ್ ಇದ್ರ ಬಗ್ಗೆ ಒಪ್ಪಂದ ಮಾಡ್ಕೊಬೇಕಾಗತ್ತೆ ಅಂತ ಹೇಳ್ತಾರೆ. ಹೌದಾ? ಸೊ ಹೀಗಾಗಿ 1947ರಲ್ಲಿ ಏನ್ ಮಾಡಲಾಗುತ್ತೆ? ಈ ಸಿಕ್ಕಿಂ ಭಾರತ ಭಾಗ ಆಗೋದಿಲ್ಲ. ಅದರ ಬದಲಾಗಿ ಇದಕ್ಕೆ ಯಾವ ಒಂದು ಇದು ಕೊಡುತ್ತೆ? ಪ್ರೊಟೆಕ್ಟರೇಟ್ ಆಫ್ ಇಂಡಿಯಾ ಅನ್ನೋ ಒಂದು ಸ್ಥಾನಮಾನ ಸಿಗುತ್ತೆ. ರೈಟ್. ಭಾರತದ ರಕ್ಷಿತ ರಾಜ್ಯ ಅಂತ ಕರಿಬಹುದು ಇದನ್ನು. ಭಾರತದ ರಕ್ಷಿತ ರಾಜ್ಯ ಅನ್ನೋ ಒಂದು ಸ್ಥಾನಮಾನ ಸಿಗ್ತದೆ 1947-48ರಲ್ಲಿ. ಒಂದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅನ್ನ ಕೂಡ ಸೈನ್ ಮಾಡ್ತಾರೆ. ರೈಟ್, ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್. ಆದ್ರೆ ಸಿಕ್ಕಿಂನಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಅಂಗ ಇತ್ತು. ಸಿಕ್ಕಿಂನಲ್ಲಿ ಕಾಂಗ್ರೆಸ್ ಪಕ್ಷದ ಸಿಕ್ಕಿಂ ಕಾಂಗ್ರೆಸ್ ಅಂತಿತ್ತು. ಅವರು ಹೋರಾಟ ಮಾಡಿದ್ರು, ಭಾರತಕ್ಕೆ ಸೇರ್ಕೊಬೇಕು ಅಂತ ಹೇಳಿ. ಇದು 1947ರ ನಂತರ ಇದ್ದಂತಹ ಸ್ಥಾನಮಾನ. 1948ರಲ್ಲಿ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟು, 1950ರಲ್ಲಿ ಪ್ರೊಟೆಕ್ಟರೇಟ್ ಸ್ಟೇಟ್ ಅಗ್ರಿಮೆಂಟು. ಇವೆಲ್ಲ ನೋಡ್ರಿ ಸೈಡ್ ಬರ್ತಿತ್ತು, ನಿಮ್ಗೆ ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ, ಸುಮ್ ಕೇಳ್ರಿ. ಪ್ರೊಟೆಕ್ಟರೇಟ್ ಅಗ್ರಿಮೆಂಟ್ ಅನ್ನ ಸಹಿ ಮಾಡಿ ಭಾರತದ ರಕ್ಷಿತ ರಾಜ್ಯ ಆಗುತ್ತೆ ಸಿಕ್ಕಿಮು. ಭಾರತ ಕ್ಲಿಯರ್ ಇದೆಯಾ? ನೋಡ್ರಿ, ಪ್ರೊಟೆಕ್ಟರೇಟ್ ರಾಜ್ಯ ಅಂದ್ರೆ ಏನಂತ ತಿಳ್ಕೊಬೇಕು. ಪ್ರೊಟೆಕ್ಟರೇಟ್ ರಾಜ್ಯ ಆದ್ರೆ ಸಿಕ್ಕಿಂನ ಯಾವ್ಯಾವ ವಿಷಯಗಳನ್ನ? ರಕ್ಷಣೆ, ವಿದೇಶಾಂಗ ವ್ಯವಹಾರ, ಸಂಪರ್ಕ, ಈ ವಿಷಯಗಳನ್ನ ಯಾರು? ಭಾರತ ಸರ್ಕಾರ ನೋಡ್ಕೊಳ್ತದೆ. ಇದೇ ಏನು? ರಕ್ಷಿತ ರಾಜ್ಯ. ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅಂತಂದ್ರೆ ಏನ್ ಗೊತ್ತಾ? ನಿಮ್ಮದು ಮತ್ತು ನಮ್ಮ ನಡುವಿನ ಸಂಬಂಧಗಳು ಈಗ ಹೀಗೆ ಇರಲಿ ಅಂತ, ಸ್ಟ್ಯಾಂಡ್ ಸ್ಟಿಲ್ ಹಂಗೆ ಇರಲಿ ಅಷ್ಟೇ. ಆಮೇಲೆ 1950ರಲ್ಲಿ ಪ್ರೊಟೆಕ್ಟರೇಟ್ ಆಯ್ತು. ಬರ್ಕೊಂಡ್ರೆ ಎಲ್ಲರೂ? ಬರ್ಕೊಳ್ಳಿ ಬೇಗ. ಆಮೇಲೆ ನೋಡ್ರಿ, ಶನಿವಾರ ರವಿವಾರ 2 ಕ್ಲಾಸ್ ಇರುತ್ತೆ, ನೆನಪಲ್ಲಿ ಇಟ್ಕೋಬೇಕು. ಶನಿವಾರ ರವಿವಾರ 2 ಕ್ಲಾಸ್ ಇರುತ್ತೆ. ಸಿಕ್ಕಿಂ ಈಶಾನ್ಯ ರಾಜ್ಯದಲ್ಲಿ ಯಾಕೆ ಕನ್ಸಿಡರ್ ಮಾಡಲ್ಲ ಸರ್? ಯಾಕಂದ್ರೆ ಅದು ಈಶಾನ್ಯ ರಾಜ್ಯ ಅಲ್ಲ. ಅದು ಟೈಮ್ ಮೋಸ್ಟ್ಲಿ 1 ಗಂಟೆಗೆ ಅಥವಾ 3 ಗಂಟೆಗೆ ಇರ್ತದೆ. ಚೆಕ್ ಮಾಡಿ, ನಾನು ನಾಳೆ ಹೇಳ್ತೇನೆ ಅದನ್ನು. ಈ ಕಡೆ ಇದು ಸಿಕ್ಕಿಮು, ಬಂಗಾಳ ಆದ್ಮೇಲೆ ಅಸ್ಸಾಂ ಬರುತ್ತೆ. ಅಸ್ಸಾಂನಿಂದ ಈಶಾನ್ಯ ರಾಜ್ಯಗಳು. ಮುಗಿತಾ? ಯಾರ್ಯಾರ್ದು ಮುಗಿದಿದೆ, ಅರ್ಥ ಆಗಿದೆ ಟ್ರೂ ಹಾಕ್ರಿ. ಯಾರ್ಯಾರ್ದು ಮುಗುದಿಲ್ಲ ಫಾಲ್ಸ್ ಅಂದ್ರೆ ಅರ್ಥ ಆಗಿಲ್ಲ ಫಾಲ್ಸ್ ಹಾಕ್ರಿ. ಮುಗುದಿಲ್ಲ ಅಲ್ಲ ಅವ್ರಲ್ಲ, ಯಾರಿಗೆ ಅರ್ಥ ಆಗಿಲ್ಲ ಅಷ್ಟೇ ಫಾಲ್ಸ್ ಹಾಕ್ರಿ. ಸುಮ್ನೆ ಫಾಲ್ಸ್ ಹಾಕಂಗಿಲ್ಲ. ಸುಮ್ನೆ ಫಾಲ್ಸ್ ಹಾಕಿದ್ರೆ ಗೊತ್ತಲ್ಲ ನಿಮ್ಗೆ. ಯಾರಿಗೆ ಸೀರಿಯಸ್ ಆಗಿ ಅರ್ಥ ಆಗಿಲ್ಲ ಅವ್ರು ಫಾಲ್ಸ್ ಹಾಕ್ರಿ. ದೀಪಾ, ಸ್ಟ್ರೇಂಜರ್, ರೇಖಾ, ಭೀಮು, ಧರ್ಮಣ್ಣ, DS, ಕ್ವಶನ್ ಮಾರ್ಕ್, ಶ್ರೀಶೈಲ್, ಮನೋಹರ, ವಿಠ್ಠಲ, ವಾಸು. ಏನಪ್ಪ ನಿಮ್ ಡೌಟ್ಗಳು? ಡೌಟ್ ಏನು? ಕೈ ಎತ್ತಿ ಡೌಟ್ ಕೇಳಬೇಕು. ಯಾರಿಗೆ ಅರ್ಥ ಆಗಿರಲ್ಲ ಕೈ ಎತ್ತಿ ಡೌಟ್ ಕೇಳಬೇಕು. ಇಲ್ಲಿ ಹೇಳ್ರಿ ವಿಠಲ್, ಹೇಳ್ರಿ. ಸರ್, ಇಲ್ಲಿ ಪ್ರೊಟೆಕ್ಟರೇಟ್ ಆಫ್ ಇಂಡಿಯಾ ಇದು ಓನ್ಲಿ ಸಿಕ್ಕಿಂಗಿತ್ತ ಅಥವಾ ಭೂತಾನ್ಗಿತ್ತ ಸರ್? ಫಸ್ಟಿಗೆ ಸಿಕ್ಕಿಂಗಿತ್ತು,
ಸಿಕ್ಕಿಂ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭೂತಾನ್ ಏನು? ಭೂತಾನ್ ಇಸ್ ಅ ಡಿಫರೆಂಟ್ ಕಂಟ್ರಿ. ಭೂತಾನ್ ಕೂಡ ಹಿಮಾಲಯದ ತಪ್ಪಲಿನಲ್ಲಿ ಕಂಡು ಬರ್ತಕ್ಕಂಥ ಕಂಟ್ರಿಯೇ ಹೌದು, ಬಟ್ ಭೂತಾನ್ ಇಸ್ ಅ ಡಿಫರೆಂಟ್ ಕಂಟ್ರಿ. ಕ್ಲಿಯರ್ ಇದೆಯಾ? ಸೊ ಏನಾಗಿತ್ತು ಭೂತಾನ್ ಬಗ್ಗೆ ನಿಮ್ಗೆ ಸಪರೇಟ್, ಭೂತಾನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಕೇಳಿ ಸ್ಟ್ರಕ್. ಭೂತಾನ್ ಬಗ್ಗೆ ಏನಾಗಿತ್ತು? ಭೂತಾನ್ ಬಗ್ಗೆ ಏನಾಗಿತ್ತು? 1910ರಲ್ಲಿ ಭೂತಾನು ಫುನಾಕಾ ಒಪ್ಪಂದವನ್ನ ಸಹಿ ಮಾಡಿತ್ತು. ಯಾರ ಜೊತೆ? ಬ್ರಿಟಿಷರ ಜೊತೆಗೆ. 1910ರಲ್ಲಿ ಭೂತಾನು ಫುನಾಕಾ ಒಪ್ಪಂದವನ್ನ ಸಹಿ ಮಾಡಿ ಸಬ್ಸಿಡರಿ ಅಲಿಯನ್ಸ್ಗೆ ಸಹಿ ಹಾಕಿತ್ತು. ರೈಟ್. ಭೂತಾನನ್ನ ಭಾರತದ ರಾಜರ ಸಂಸ್ಥಾನಗಳಲ್ಲಿ ಒಂದು ಅಂತೇಳಿ ಟ್ರೀಟ್ ಆಗ್ತಿತ್ತು. ಬಟ್ 1947ರಲ್ಲಿ ರೈಟ್ 1947ರಲ್ಲಿ ಯಾವಾಗ ಭಾರತ ಅಸ್ತಿತ್ವಕ್ಕೆ ಬಂತು, ಭೂತಾನ್ದವ್ರು ಏನ್ ಮಾಡಿದ್ರು? ಭಾರತವನ್ನ ಸ್ವತಂತ್ರ ರಾಷ್ಟ್ರ ಅಂತೇಳಿ ಗುರುತಿಸಿದ್ರು. ರೈಟ್. ಅದಾದ್ಮೇಲೆ ಅವರು 1949ರಲ್ಲಿ ರಕ್ಷಿತ ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಒಪ್ಪಂದವನ್ನ ಮಾಡ್ಕೊಂತಾರೆ. ರೈಟ್. ಆದ್ರೆ 1953ರಲ್ಲಿ ನೋಡಿ, 1949ರಲ್ಲಿ ಇವರು ಒಂದು ಒಪ್ಪಂದ ಸಹಿ ಮಾಡಿದ್ರು. ನಮ್ಮ ಸಂಪರ್ಕ, ವಿದೇಶಾಂಗ ವ್ಯವಹಾರ ಮತ್ತು ರಕ್ಷಣೆ ನಿಮ್ಮ ಕೈಯಲ್ಲಿ ಕೊಡ್ತೀವಿ ಅಂತ ಹೇಳಿ. ಆದ್ರೆ 1953ರಲ್ಲಿ ದೊರ್ಜಿ ವಾಂಗ್ಚುಕ್ ಅನ್ನೋ ರಾಜ ಅವನೊಂದು ರಾಷ್ಟ್ರೀಯ ಸಂಸತ್ತನ್ನ ರಚಿಸಿ ತನ್ನ ಸಂಪೂರ್ಣವಾದ ಸ್ವತಂತ್ರವನ್ನ ಘೋಷಿಸಿಕೊಳ್ತಾನೆ. ಕ್ಲಿಯರ್ ಇದೆಯಾ? ಸೊ ಹೀಗಾಗಿ ಅದು ಬೇರೆ, ಇದು ಬೇರೆ. ಕ್ಲಿಯರ್ ಇದೆಯಾ? ಅದು ಕೂಡ ಪ್ರೊಟೆಕ್ಟರೇಟ್ ಒಪ್ಪಂದವನ್ನ ಸಹಿ ಮಾಡಿತ್ತು 1949ರಲ್ಲಿ. ಸಿಕ್ಕಿಂ ಭಾರತದಲ್ಲಿ ಇತ್ತಲ್ಲ, ಸಿಕ್ಕಿಂ ಭಾರತದ ಭಾಗ ಆಗಿರ್ಲಿಲ್ಲ. ಅಂದ್ರೆ ಅವರ ಸಂಸ್ಕೃತಿ ಬೇರೆ, ನಮ್ಮ ಸಂಸ್ಕೃತಿ ಬೇರೆ. ಹೀಗಾಗಿ ನೆಹರೂರವರು ಭೂತಾನ್ ಮತ್ತು ಸಿಕ್ಕಿಮು ಅವುಗಳ ಸಂಸ್ಕೃತಿನ ಬೇರೆ, ಅಲ್ಲಿನ ಕಲ್ಚರೇ ಬೇರೆ. ಅವು ಮೂಲತಃ ಭಾರತ ರಾಜ್ಯಗಳಲ್ಲ. ಸೊ ಹೀಗಾಗಿ ಅವುಗಳೇ ಬಂದು ನಮ್ಮ ಹತ್ರ ಒಪ್ಪಂದ ಮಾಡ್ಕೊಂಡ್ರಷ್ಟ ಹೂ ಅಂತೀನಂತಂದು. ಓಕೆ. ಇಲ್ಲಿಂದ ಏನಾಯ್ತು? 1974ರಲ್ಲಿ ಏನ್ ಮಾಡ್ತು? ಸಿಕ್ಕಿಂ ಭಾರತದ ರಾಜ್ಯವಾಗ್ತೀನಿ, ಭಾರತ ರಾಜ್ಯವಾಗುವ ಆಸೆಯನ್ನ ವ್ಯಕ್ತಪಡಿಸ್ತದೆ. ನಾನು ಭಾರತದ ಭಾಗ ಆಗ್ತೀನಿ ಅಂತ ಹೇಳಿ. ಯಾವಾಗ ಇವರು ಈ ಆಸೆಯನ್ನ ವ್ಯಕ್ತಪಡಿಸ್ತಾರೆ? 35ನೇ ತಿದ್ದುಪಡಿಯನ್ನ 1974ರಲ್ಲಿ ಜಾರಿಗೆ ತರ್ತಾರೆ. ಇವರಿಗೋಸ್ಕರನೇ ವಿಶೇಷವಾಗಿ ವಿಧಿ 2A ಅನ್ನ ಪರಿಚಯಿಸಲಾಯಿತು. ವಿಧಿ 2A ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಇವ್ರಿಗೋಸ್ಕರನೇ ಅದು ಹೊಸ ರಾಜ್ಯದ ವಿಧವನ್ನೇ ಕಂಡಿಡ್ತಾರೆ. ಇಲ್ಲಿ ಇವ್ರಿಗೇನು ಸಹಾಯಕ ರಾಜ್ಯ ಅಂತ ಕೊಟ್ಟರು. ಸಹಾಯಕ ರಾಜ್ಯ, ಅಸೋಸಿಯೇಟ್ ಸ್ಟೇಟ್ ಅಂತ ಹೇಳಿ ಮಾನ್ಯತೆಯನ್ನ ಕೊಟ್ಟರು. ಇವ್ರಿಗೋಸ್ಕರ ವಿಧಿ 2 ಸೇರ್ಕೊಂಡಿತ್ತು. ಆಮೇಲೆ ಅನುಚ್ಛೇದ 10 ಮೊದಲು ಯಾರ ಬಗ್ಗೆ ಇತ್ತದು? ಶೆಡ್ಯೂಲ್ 10 ಕೂಡ ಇವ್ರ ಬಗ್ಗೆನೇ ಇತ್ತು. ಆಮೇಲೆ ರದ್ದಾಯ್ತದು ಮುಂದೆ. ಶೆಡ್ಯೂಲ್ 10 ಕೂಡ ಅಸ್ತಿತ್ವಕ್ಕೆ ಬಂದಿದ್ದು ಇವ್ರಿಗೋಸ್ಕರನೇ. ಕ್ಲಿಯರ್ ಇದೆಯಾ? ಆಮೇಲೆ 1975ರಲ್ಲಿ ಒಂದು ರೆಫರೆಂಡಮ್ ನಡೀತದೆ, ಜನಮತಗಣನೆ. ಇದರಲ್ಲಿ ಏನಾಗುತ್ತೆ? ಸಿಕ್ಕಿಂನ ಜನ ಭಾರತಕ್ಕೆ ಸೇರ್ತೀವಿ ಅಂತ ಹೇಳ್ತಾರೆ. ಭಾರತಕ್ಕೆ ಸೇರುವ ಆಸೆಯನ್ನ ವ್ಯಕ್ತಪಡಿಸ್ತಾರೆ. ಹೆಚ್ಚಿನ ಸಿಕ್ಕಿಂನ ಜನ ಏನ್ ಮಾಡ್ತಾರೆ? ನಾವು ಭಾರತಕ್ಕೆ ಸೇರ್ಕೊಳ್ತೀವಿ. ಎಷ್ಟು ಪರ್ಸೆಂಟ್ ಜನ? 97.5% ಮತ ಭಾರತಕ್ಕೆ ಸೇರ್ತೀವಿ ಅಂತ ಹೇಳ್ತವೆ. ಸೊ ಹಿಂಗಾಗಿ ಮತ್ತೇನು 1975 36ನೇ ತಿದ್ದುಪಡಿ ಕಾಯ್ದೆ ತರ್ತಾರೆ. ಈ ಕಾಯ್ದೆ ಅಡಿಯಲ್ಲಿ ಸಿಕ್ಕಿಂ ಭಾರತದ ಎಷ್ಟನೇ ರಾಜ್ಯ ಆಗುತ್ತೆ? ಇಲ್ಲೆಲ್ಲಿ ಬಿಟ್ಟಿದ್ವಿ ಹಿಂದೆ 21 ಆಗಿತ್ತಲ್ಲ, ಇದು 22ನೇ ರಾಜ್ಯ ಆಗುತ್ತೆ. 22ನೇ ರಾಜ್ಯ. ರೈಟ್. ಈ ಒಂದು ಸಂವಿಧಾನದ ವಿಧಿಯಲ್ಲಿ ವಿಧಿ 2A ಮತ್ತು ಅನುಚ್ಛೇದ 10 ರದ್ದಾಗುತ್ತೆ. ಅನುಚ್ಛೇದ ಅಂದ್ರೂ ಒಂದೇ, ಅನುಸೂಚಿ ಅಂದ್ರೂ ಒಂದೇ, ರದ್ದಾಯಿತು. ಕ್ಲಿಯರ್? ಇದರಲ್ಲಿ 371F ಅನ್ನ ಭಾರತ ಇದಕ್ಕೆ ಸೇರಿಸಲಾಯಿತು. ಅದು 371F ಅಂದ್ರೆ ಏನಂತ ಕೇಳಬೇಡ್ರಿ. ಆಮೇಲೆ ಹೇಳ್ತೀನಿ. ಸಿಕ್ಕಿಂಗೆ ವಿಶೇಷ ಸ್ಥಾನಮಾನ ಕೊಡೋದು. ಗಂಟಲು ಏಕೆ ಸರಿ ಇಲ್ಲ ನಿಮ್ಮ ಧ್ವನಿ? ಮಲ್ಲನ್ನ ಅದು ಬೆಳಗ್ಗೆಯಿಂದ ಸಂಜೆ ಮತ್ತೆ ಕ್ಲಾಸ್ ಮಾಡಿ ಏನಾಗುತ್ತೆ? ಹಿಂಗಾಗುತ್ತದೆ. ಇದಿಷ್ಟು ಸಿಕ್ಕಿಂನ ಹಣೆ ಬರಹ. ಕೊನೆಗೆ ಭಾರತದ 22ನೇ ರಾಜ್ಯವಾಗಿ ಸಿಕ್ಕಿಂ ಅಸ್ತಿತ್ವಕ್ಕೆ ಬಂತು. ಸರ್ವಜ್ಞ, ಹೀಗೆ ಕ್ಲಾಸ್ ಚಾಲು ಮಾಡಿ ಬ್ರೇಕ್ ಎಲ್ಲಿಂದ ಕೊಡ್ಲಿ ಹೇಳ್ರಿ?
ಸರ್ ಪ್ರೊಟೆಕ್ಟರ್ ಅಂತ ನಮಸ್ಕಾರ ಸರ್. ಹಾ ಹೇಳಿ. ಸರ್ ಪ್ರೊಟೆಕ್ಟರ್ ಅಂತ ಯಾಕೆ ಕೊಟ್ರಿ ಸರ್? ಪ್ರೊಟೆಕ್ಟರೇಟ್ ಅಂದ್ರೆ ಈಗ ಭಾರತಕ್ಕೆ ಸೇರ್ಪಡೆ ಆಗಬೇಕು ಅಂತ ಅವ್ರು ಸ್ವಲ್ಪ ಆಸೆ ಇತ್ತು. ಕೇಂದ್ರಾಡಳಿತ ಪ್ರದೇಶ ಕೊಡ್ಬೋದಾಗಿತ್ತು ಯಾವುದು? ಸಿಕ್ಕಿಂಗೆ ಸಪರೇಟ್ ಆಗಿ. ಕೇಂದ್ರಾಡಳಿತ ಪ್ರದೇಶ ಅಂದ್ರೆ ನೇರವಾಗಿ ಭಾರತದ ಆಳ್ವಿಕೆಗೆ ಒಳಪಡ್ತದೆ. ಅದು ಭಾರತದ ಕೇಂದ್ರ ಸರ್ಕಾರದ ಆಡಳಿತ ನಡೀತದೆ. ಅವಾಗ ಇನ್ನು ಸಿಕ್ಕಿಂದವ್ರು ಕ್ಲಾರಿಟಿ ಇರಲಿಲ್ಲ, ಅವ್ರು ತಮ್ಮದೇ ಸರ್ಕಾರ ಇರಬೇಕು ಇನ್ನು, ಆದ್ರೆ ಭಾರತದ ಜೊತೆಗೆ ಹೆಚ್ಚು ಸಂಬಂಧಗಳಿರ್ಬೇಕು ಅಂತ ಅವ್ರದ್ದು. ಅವಾಗ ಇನ್ನೊಂದು ಏನಂತಂದ್ರೆ ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ ಆ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ರೈಟ್, ರಾಜ್ಯ ಆಳ್ವಿಕೆ ಮಾಡ್ತಾ ಇದ್ದ. ಈ ಬುದ್ಧಿಸ್ಟ್ ಚೋಗ್ಯಾಲ್ ರಾಜರು ಅಂತ ಬರ್ತಾರ ಅವ್ರು. ರಾಜನೇ ಕ್ಲಾರಿಟಿ ಇದ್ದಿಲ್ಲ ಸರ್, ಇಂಡಿಯಾಕ್ಕೆ ಸೇರ್ಬೇಕು ಸೆಪರೇಟ್ ಇರಬೇಕು ಅಂತ. ಇಲ್ಲ, ಅದರಲ್ಲಿ ಜನರು ಏನ್ ಮಾಡಿದ್ರು, ಜನರಿಲ್ಲ ಭಾರತಕ್ಕೆ ಸೇರ್ಬೇಕು ಅಂತ ಹೇಳ್ತಾರೆ. 1973ರಲ್ಲಿ ರಾಜನ ಪತನ ಆಗುತ್ತೆ, ಅಲ್ಲಿ ಚೋಗ್ಯಾಲ್ ರಾಜನ ಪತನ ಆಗುತ್ತೆ. ಓಕೆ, ಆ ಪತನ ಆದ್ಮೇಲೆ ಜನರು ಏನ್ ಮಾಡ್ತಾರೆ, ಮೊದಲು ಭಾರತಕ್ಕೆ ಸೇರಿಸ್ಕೊಳ್ರಿ ಅಂತಾರೆ. ಕೊನೆಗೆ 1975ರಲ್ಲಿ ಭಾರತ ಸೇನೆ ದಾಳಿ ಮಾಡುತ್ತೆ. 1975ರಲ್ಲಿ ಭಾರತದ ಸೇನೆ ಗ್ಯಾಂಗ್ಟಕ್ ವಶಪಡಿಸ್ಕೊಳ್ತದೆ. ಯಾಕಂದ್ರೆ ರಾಜ ಸುಮ್ಮನೆ ಹೋಗವಲ್ಲ, ಸೇನೆ ಬಂದ ಮೇಲೆ ಗಪ್ ಹೋದ. ಇವಾಗ ಪ್ರೊಟೆಕ್ಟರ್ ಅಂತ ಅದಕ್ಕೆ ಒಂದು ಸೆಪರೇಟ್ ಸೆಂಟೆನ್ಸ್ ಏನಿದೆ ಸರ್? ಪ್ರೊಟೆಕ್ಟರ್ ಅಂತಾನೆ ಯಾಕೆ ಕೊಟ್ಟರು? ಬರ್ದಿನಲ್ಲ, ಭಾರತ ರಕ್ಷಿತ ರಾಜ್ಯ ಅಂತ ಹೇಳಿ. ಅದು ಅವ್ರು ಇಷ್ಟ ಇದ್ದಿಲ್ಲ ಸರ್, ಮತ್ತೆ ಭಾರತಕ್ಕೆ ಸೇರ್ಕೊಂಡು ರಾಜ್ಯಕ್ಕೆ ಇಷ್ಟ ಮೊದಲು ಪ್ರೊಟೆಕ್ಟರೇಟ್ ಅಂತಂದ್ರೆ ರಕ್ಷಣೆ ನಾವು ನಿಮ್ಮ ಕೈಯಲ್ಲಿ ಬಿಟ್ಟಿರ್ತೀವಿ. ಅವ್ರು ಮೊದಲೇ ಬ್ರಿಟಿಷರ ಜೊತೆಗೆ ಇಂತ ಒಂದು ಒಪ್ಪಂದ ಸಹಿ ಮಾಡಿದ್ರು, ಅದಕ್ಕೆ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅವರು. ಬ್ರಿಟಿಷರಿಂದನೇ ಕೊಟ್ಟರು ಸರ್ ಇವರು. ಬ್ರಿಟಿಷರ ಕಾಲದಲ್ಲಿ ಸಹಾಯಕ ಸೈನ್ಯ ಸಹಿ ಮಾಡಿದ್ರು ಅವರು. ಸಿಕ್ಕಿಂ ಮಾಡಿದ್ರು. ನೆಹರು ಏನು ಸಪರೇಟ್ ಕೊಟ್ಟಿಲ್ಲ ಸರ್? ನೆಹರು ಅವರು ಇವೆರಡೂ ನಮ್ಮ ಭಾಗ ಅಲ್ಲ, ನಿಮ್ಗೆ ಸಪರೇಟ್ ಆಗಿ ನಾವು ಮಾತಾಡ್ತೀವಿ ಅಂತೇಳಿ ಅವ್ರು ನೆಹರು ಅವರು ಹೇಳೋದು. ಅಂದ್ರೆ ಬ್ರಿಟಿಷರು ಮಾಡಿದ ರೂಲ್ಸ್ ಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದ್ರೆ ಕಂಟಿನ್ಯೂ ಮಾಡ್ದಂಗೆ ಹೊಸ ಅಗ್ರಿಮೆಂಟ್ ಸೈನ್ ಮಾಡಿದ್ರಲ್ಲ, ಅದು ಕಂಟಿನ್ಯೂಷನ್ ಅನ್ನಂಗೆ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಅರ್ಥ ಆಗಿದೆಯಲ್ಲ? ಯಾರಿಗೆ ಅರ್ಥ ಆಗಿದೆ ಟ್ರೂ, ಅರ್ಥ ಆಗಿಲ್ಲ ಸುಮ್ನೆ ಫಾಲ್ಸ್ ಹಾಕಂಗಿಲ್ಲ. ಸೀರಿಯಸ್ ಆಗಿ ಅರ್ಥ ಆಗಿಲ್ಲ ಅಂದ್ರೆ ಫಾಲ್ಸ್ ಹಾಕ್ರಿ, ಕೈ ಹತ್ತಬೇಕು. ಫಾಲ್ಸ್ ಹಾಕಿದವ್ರು ಕೈ ಹತ್ತಬೇಕು. ಎಲ್ಲರೂ ಪೋಲ್ ಮಾಡ್ರಿ. ಆಸ್ಪಿರೆಂಟ್ ಹರ್ಷ, ರೇಖಾ, ವಿಜಯ, ಏನೇ ನಿಮ್ಮದು? ಕೈ ಹತ್ರಿ, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ನೀವು ಫಾಲ್ಸ್ ಹಾಕಿದ್ರು ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ ನಿಮ್ಮನ್ನ. ಹೇಳಿ ವಿಜಯ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿಮ್ಮ. ಹಾ ಸರ್, ನಾ ಇವಾಗ ಜಾಯ್ನ್ ಆದ್ರೆ. ಇವಾಗ ಜಾಯ್ನ್ ಆದ್ರಾ? ಸರಿ ಬಿಡಿ, ಹಂಗಂದ್ರೆ ನೆಕ್ಸ್ಟ್ ಸ್ಲೈಡ್ ಇಂದ ಅರ್ಥ ಆಗುತ್ತೆ. ಓಕೆ, ಇದನ್ನ ಆಮೇಲೆ ರೆಕಾರ್ಡಿಂಗ್ ನೋಡ್ರಿ ಫಸ್ಟ್, ಆಯ್ತಾ? ಓಕೆ. ನೆಕ್ಸ್ಟ್ ಸಿಕ್ಕಿಂ ಆದ್ಮೇಲೆ ಯಾವುದು? ಸಿಕ್ಕಿಂ ಆದ್ಮೇಲೆ ನೆಕ್ಸ್ಟ್ ಆಗಿದ್ದಂತ ರಾಜ್ಯ ಯಾವುದು? 1987ರವರೆಗೂ ಏನೂ ಆಗ್ಲಿಲ್ಲ. 1987ರವರೆಗೆ ಏನೂ ಆಗ್ಲಿಲ್ಲ. ಆದ್ರೆ 1987ರಲ್ಲಿ ರಾಜೀವ್ ಗಾಂಧಿ ಸರ್ಕಾರವಾಗಿದ್ದಾಗ 3 ರಾಜ್ಯಗಳ ರಚನೆ ಆಯ್ತು. ರೈಟ್? ಯಾವುದು? 23ನೇ ರಾಜ್ಯವಾಗಿ ಮಿಜೋರಾಂ, 24ನೇ ರಾಜ್ಯವಾಗಿ ಅರುಣಾಚಲ, 25ನೇ ರಾಜ್ಯವಾಗಿ ಯಾವ್ದು ಅಸ್ತಿತ್ವಕ್ಕೆ ಬಂತು? ನಿಮ್ಮೆಲ್ಲರ ಫೇವರೇಟ್ ಗೋವಾ. ಈ 3 ರಾಜ್ಯಗಳು, ಇದು ನೋಡ್ರಿ, ಆರ್ಡರ್ ನೆನಪಲ್ಲಿ ಇಟ್ಕೊಳ್ರಿ. ಮ್ಯಾಗ್ ಇದು. ಇಲ್ಲಿ ಏನದು? ಇಲ್ಲಿ ಏನಂತ ಹೇಳಿದ್ದೆ? MTM ಅಂತ ಹೇಳಿದ್ದೆ. ಇಲ್ಲಿ ಮಣಿಪುರ್, ತ್ರಿಪುರ, ಮೇಘಾಲಯ, ಆಮೇಲೆ ಯಾವುದು? ಮಿಜೋರಾಂ, ಅರುಣಾಚಲ್, ಗೋವಾ. ಯಾಕಂದ್ರೆ ಒಂದ್ಸರ್ತಿ ಪ್ರಶ್ನೆ ಕೇಳಿದ್ದಾರೆ, ಈ ಕೆಳಗಿನ ರಾಜ್ಯಗಳ ರಚನೆಯನ್ನ ಅನುಕ್ರಮದಲ್ಲಿ ಬರೆಯಿರಿ. ಅರುಣಾಚಲ, ಗೋವಾ ಎರಡೂ ಕೊಟ್ಟು ಬಿಟ್ಟಿದ್ರು. ಆಮೇಲೆ ವಿಶೇಷವಾಗಿ ಈ ಮಿಜೋರಾಂ ಶಾಂತಿ ಒಪ್ಪಂದ ನಡೆದಿತ್ತು, ಅದರ ಹಿನ್ನೆಲೆಯಲ್ಲಿ ಕೊಡಲಾಯಿತು. ಮಿಜೋರಾಂನಲ್ಲಿ ಸಾಕಷ್ಟು ಜನ ಭಾರತದಿಂದ ಬಿಟ್ಟು ಹೋಗಬೇಕು ಅಂತೇಳಿ ಇವರು ಪ್ರಯತ್ನ ಮಾಡ್ತಾ ಇದ್ರು. ಅವ್ರಿಗೆ ಮತ್ತು ಇವರ ನಡುವೆ ಏನಾಗಿತ್ತು? ಮಿಜೋರಾಂ ಪೀಸ್ ಅಕಾರ್ಡ್. ಇದು ಪ್ರಶ್ನೆ ಆಗಿದೆ, ಅದು ಕೇಳ್ತಾ ಇದ್ದೀನಿ. ಪೀಸ್ ಅಕಾರ್ಡ್ ಯಾರ್ಯಾರ ಮಧ್ಯೆ ನಡೆದಿತ್ತು? 1986ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಮತ್ತು ಮಿಜೋ ನ್ಯಾಷನಲ್ ಫ್ರಂಟ್ ಅಂತ ಹೇಳಿ. ಇದು 1987. ಇದಾದ್ಮೇಲೆ ಸ್ಟೇಟ್ ಫಾರ್ವರ್ಡ್ ಅಲ್ಲಿ 2000ರಲ್ಲಿ ಇವು ಕೂಡ ನೋಡ್ರಿ ಬಹಳ ಇಂಪಾರ್ಟೆಂಟು, ನೆನಪಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಆರ್ಡರ್ ಇಂಪಾರ್ಟೆಂಟು. ಫಸ್ಟ್ ಯಾವ್ದು ಬಂತು? ರೈಟ್, ಫಸ್ಟ್ ಯಾವ್ದು ಬಂದಿದ್ದು? ಛತ್ತೀಸ್ಗಢ. ಮಧ್ಯಪ್ರದೇಶದಿಂದ ಬೇರೆ ಮಾಡಿದ್ರು. 27ನೇ ರಾಜ್ಯ ಯಾವುದು? ಉತ್ತರಾಖಂಡ.
ಉತ್ತರಾಖಂಡ, ಯುಪಿಯಿಂದ ಬೇರೆ ಮಾಡಿದ್ರು. 28ನೇ ರಾಜ್ಯ ಯಾವುದು? ಜಾರ್ಖಂಡ, ಬಿಹಾರದಿಂದ ಬೇರೆ ಮಾಡಿದ್ರು. ಇವು ಮೂರು ಕೂಡ ನೆನಪಲ್ಲಿ ಇಟ್ಕೋಬೇಕು. ಅದೇ ಆರ್ಡರ್ ನಲ್ಲಿ ನೆನಪಲ್ಲಿ ಇಟ್ಕೋಬೇಕು. MTM ಹೌದಾ? ಮಣಿಪುರ್, ತ್ರಿಪುರಾ, ಮೇಘಾಲಯ. ಈ ಮ್ಯಾಗ್ ಇದ್ರ ಕೂಡ ಏನು ಮ್ಯಾಗ್, ಇದು ಮಿಜೋರಾಂ, ಅರುಣಾಚಲ, ಗೋವಾ. ಇದೇನು CUJ. ಓಕೆ, ಇವು ಮೂರು ರಾಜ್ಯಗಳು 26, 27, 28. ಕ್ಲಿಯರ್ ಇದೆಯಾ? ಛತ್ತೀಸ್ಗಢ, ಉತ್ತರಾಂಚಲ್, ಜಾರ್ಖಂಡ್. ವಿಧಿ ಅಥವಾ ಅನುಚ್ಛೇದ ಇಲ್ಲ. ಅನುಚ್ಛೇದ ಅಂದ್ರೆ ಶೆಡ್ಯೂಲು. ಥ್ಯಾಂಕ್ ಯು ಸೀಮಾ, ಥ್ಯಾಂಕ್ ಯು. ಅನುಸೂಚಿ ಅಂತ ಕರಿತೀನಿ ಇನ್ಮೇಲೆ, ಕನ್ಫ್ಯೂಸ್ ಆಗಬಾರ್ದು. ಬರ್ಕೊಂಡ್ರ ಇದನ್ನ? ಏನು 29ನೇ ರಾಜ್ಯ 2014ರಲ್ಲಿ. 29ನೇ ರಾಜ್ಯ ಯಾವುದು? 2014ರಲ್ಲಿ. ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರುತ್ತೆ. ಯಾವುದು 29ನೇ ರಾಜ್ಯವನ್ನ? ಯಾವುದು? ತೆಲಂಗಾಣ. ಏನಿದು? ಆಂಧ್ರ ಪ್ರದೇಶದಿಂದ ಪ್ರತ್ಯೇಕ ಮಾಡಿ ಆಂಧ್ರ ಪ್ರದೇಶ ಪುನರ್ರಚನಾ ಕಾಯ್ದೆ. ಬರ್ಕೊಟ್ರಿ, ಬೇಗ ಬರ್ಕೊಟ್ರಿ ಇದನ್ನ. ಪ್ಲೀಸ್ ಸೌಂಡ್ ಬರ್ಲಿ. ಸೌಂಡ್ ಹೆಂಗ್ ಬರ್ಬೇಕು? ಒಟ್ಟ ನಿಮ್ಮ ಧ್ವನಿ ಕೇಳ್ತಾ ಇಲ್ಲ. ಉಳಿದವ್ರು ಕೇಳಿಸ್ತಾ ಇದೆಯಲ್ಲ? ಮೈಕ್ ಹಾಕೋರಿ ಸರ್. ಚೀರಾಡ್ಬೇಕಾ? ಚೀರಾಡಕ್ಕಾಗಲ್ಲ, ಇಟ್ಟೆ ಅದ ನನ್ನ ಧ್ವನಿ. ಬೇಸ್ ಇಲ್ಲ ಸರ್. ಬೇಸ್ ನನ್ನ ವಾಯ್ಸ್ ಒಳಗೆ ಬೇಸ್ ಇಲ್ಲ. ಎಲ್ಲಿದ್ ಮಾಡ್ಲಿ ನಾನು? ಸಪ್ರೇಟ್ ಆಗಿ ಹೇಳಂದ್ರೆ ಹೇಳ್ತೀನಿ ನಾನು. ಬೇಸ್ ಡಿಕ್ ಚಿಕ್ ಡಿಕ್ ಚಿಕ್ ಡಿಕ್ ಚಿಕ್ ಅಂತೇಳಿ. ನಿಮ್ಗೆ ಬೇಕಂದ್ರೆ ಸಪ್ರೇಟ್ ಆಗಿ ಬೇಸ್ ಕೊಡ್ತೀನಿ. ಡಿಕ್ ಚಿಕ್ ಡಿಕ್ 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 ಚಿಕ್ ಡಿಕ್ ಅಂತ ಹೇಳ್ರಿ. ಸರ್, ಇದು ಆರ್ಟಿಕಲ್ ಮುಂದೆ ಕ್ಯಾಪಿಟಲ್ ಎ ಮತ್ತು ಸ್ಮಾಲ್ ಎ ಅಂದ್ರೆ ಈ ರೀತಿ ಬರ್ತಲ್ಲ ಸರ್, ಏನ್ ಡಿಫರೆನ್ಸ್? ಉಪಭಾಗಗಳು ಸರ್. ಉಪಭಾಗಗಳು ಕೆಲವೊಂದ್ ಕಡೆ ಎ ಕೊಟ್ಟಿರ್ತಾರೆ, ಮೊದಲು ದೊಡ್ಡ ಎ ಕೊಡ್ತಾರೆ, ಆಮೇಲೆ ಸಣ್ಣ ಎ ಕೊಡ್ತಾರೆ. ಅವು ಉಪಭಾಗಗಳು. ಇದ್ರ ಬಗ್ಗೆ ಜಾಸ್ತಿ ಕಲಿತಿರ್ತಾರೆ. ಹೌದಾ? ನೆಕ್ಸ್ಟ್ 29ನೇ ರಾಜ್ಯವಾಗಿ ತೆಲಂಗಾಣ ಆಯಿತು. ಇನ್ನು 2019ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನಾ ಕಾಯ್ದೆ. ಜಮ್ಮು ಮತ್ತು ಕಾಶ್ಮೀರ ಪುನರ್ರಚನಾ ಕಾಯ್ದೆ ಬಂತು. ಇದರ ಪ್ರಕಾರ ಜಮ್ಮು ಕಾಶ್ಮೀರ ರಾಜ್ಯದ ಸ್ಥಾನಮಾನ ಕಳೆದುಕೊಂಡಿತು. ಬದಲಾಗಿ ಯಾವ್ದು ಬಂದವು? 2 ಕೇಂದ್ರಾಡಳಿತ ಪ್ರದೇಶಗಳ ರಚನೆ ಆಯಿತು. ಯಾವ್ಯಾವುದು? ಜಮ್ಮು ಮತ್ತು ಕಾಶ್ಮೀರ, ಲಡಾಖ್ ಅಂತೇಳಿ. ಜಮ್ಮು ಮತ್ತು ಕಾಶ್ಮೀರ ಮತ್ತು ಲಡಾಖ್ ಅಂತೇಳಿ 2 ರಚನೆ ಆಯಿತು. ಓಕೆ, ಈಗ ಇದೇನಾಯ್ತು? ಉಲ್ಟಾ ಆಯ್ತು. ಇದು ಉಲ್ಟಾ ಆಯ್ತು. ಏನು 29 ರಾಜ್ಯಗಳಿದ್ವು, ಈಗ 28 ರಾಜ್ಯಗಳಾದವು. ಆಮೇಲೆ 2020ರಲ್ಲಿ ಯಾವ ಕಾಯ್ದೆ ಅಸ್ತಿತ್ವಕ್ಕೆ ಬಂತಪ್ಪ? ದಾದ್ರಾ ನಗರ ಹವೇಲಿ, ದಮನ್ ದಿಯು ಕಾಯ್ದೆ ಬಂತು. ಕಾಯ್ದೆ ಬಂದು 2020ರಲ್ಲಿ ದಾದ್ರಾ ನಗರ ಹವೇಲಿ, ದಮನ್ ದಿಯುಗಳನ್ನ ಒಂದೇ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಲಾಯಿತು. ರೈಟ್. ಸೊ ಹೀಗಾಗಿ ಎಲ್ಲಿಗೆ ಬಂತು? ಎಲ್ಲಿಗೆ ಉಳಿತು? 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶಗಳು. 28 ರಾಜ್ಯ, 8 ಕೇಂದ್ರಾಡಳಿತ. ಪ್ರಸ್ತುತ ಎಷ್ಟಿದೆ? ಬರ್ಕೊಂಡ್ಬಿಡಿ. 28 ರಾಜ್ಯ,
8 ಕೇಂದ್ರಾಡಳಿತ ಪ್ರದೇಶಗಳು. 29 28 ಆಯ್ತಲ್ಲ, ಈಗ ಜಮ್ಮು ಕಾಶ್ಮೀರ ಹೋಯ್ತಿಲ್ಲ, 28 ರಾಜ್ಯ 8 ಕೇಂದ್ರಾಡಳಿತ ಪ್ರದೇಶಗಳು ಉಳಿತು. ಓಕೆ, ಕ್ಲಿಯರ್ ಸರ್? ತೆಲಂಗಾಣ ಡೇಟ್ ಹೇಳಿ ಸರ್. ತೆಲಂಗಾಣ ಜೂನ್ 2, 2014. ಜೂನ್ 2, 2014. ಯಾರ್ಯಾರಿಗೆ ರಾಜ್ಯಗಳು ಮತ್ತು ಭೂಪ್ರದೇಶಗಳು ಸಂಪೂರ್ಣವಾಗಿ ಅರ್ಥ ಆಗಿದೆ ಅದನ್ನ ಹೇಳ್ಬಿಡ್ರಿ. ಓಕೆ, ಯಾರ್ಯಾರಿಗೆ ಅರ್ಥ ಆಗಿದೆ ಪೋಲ್ ಕೊಡ್ಲಾ? ಕೊಟ್ಟೆ ನೋಡ್ರಿ. ಅರ್ಥ ಆದವ್ರು ಟ್ರೂ, ಸುಮ್ನೆ ಪಾಲ್ಸ್ ಹಾಕುವಂಗಿಲ್ಲ. ಸೀರಿಯಸ್ ಆಗಿ ಏನೋ ತಿಳಿದಿಲ್ಲ ಅಂದಾಗ ಮಾತ್ರ ಪಾಲ್ಸ್ ಹಾಕ್ಬೇಕು, ಆಮೇಲೆ ಫೋನ್ ಮಾಡ್ಬೇಕು. ಎಲ್ಲರೂ ಪೋಲು ಹಾಕಲ್ ನೋಡಿ, ಎಷ್ಟು ಲೇಸಿ ಇರಬೇಕು ಅಂತ ಮನುಷ್ಯ. ಹೇಳಿ ಸರ್ ನಮಸ್ಕಾರ. ಹೇಳಿ ಸರ್, ಇದು ದಾದ್ರಾ ನಗರ ಹವೇಲಿ ಮತ್ತು ದಮನ್ ದಿಯು ಒನ್ ಡೇ ಯಾಕೆ ಮಾಡಿ ಸರ್? ಆಡಳಿತ ಅನುಕೂಲಕ್ಕೋಸ್ಕರ ಮಾಡಿದ್ರೆ ಸುಮ್ನೆ ಇಡಿಟ್ ಅದಾವು, ಬೇರೆ ಬೇರೆ ಆಗ್ಬಿಟ್ಟಿದ್ವು. ಸರ್, ಸೊ ಹೀಗಾಗಿ ಬೇಡ, ಸುಮ್ನೆ ಯಾಕ ಒಂದ್ರೊಳಗೆ ಮಾಡ್ಬಿಟ್ರ ಆಡಳಿತ ಸುಲಭ ಆಗ್ಲಿಕ್ಕೆ ಮಾಡ್ತಾರಿಲ್ಲ. ಹೌದಾ? ಓಕೆ, ಥ್ಯಾಂಕ್ ಯು ಸರ್. ಇರೋದೇ ಇಟ್ಟಿರ್ತಾವು, ಮತ್ತೆ ಬೇರೆ ಬೇರೆ ಮಾಡಿದ್ರೆ ಎರಡಕ್ಕೂ ಬೇರೆ ಬೇರೆ ಆಡಳಿತಗಾರನ ನೇಮಕ ಮಾಡಬೇಕು. ಹಲೋ ಹೇಳಿ ಸರ್, ಮಾಡಕ ಇದು ಸರ್ 168 ಅಲ್ಲ, 368 ಅಲ್ಲ, 368 ಅಂದ್ರೆ ವಿಶೇಷ. ಓಕೆ ಹೇಳಿ ಸುನಿಲ್. ಸುನಿಲ್ ಹೇಳಿ. ಹಲೋ ಸುನಿಲ್ ಹೇಳ್ರಿ. ಸರ, ಈಗ ಇವು 2020ರಲ್ಲಿ ದಾದ್ರಾ ಮತ್ತು ನಗರ ಹವೇಲಿ ಅನ್ರಿ ಸರ್? ಅವ್ನ್ರಿ ಸರ್, ಈಗ ದಮನ್ ದಿಯು ಸೇರ್ಸಿದ್ರ ಸರ್? ಹಾ, ಎಲ್ಲಾ ಕೂಡ ಒಂದೇ ಮಾಡ್ಬಿಟ್ರು. ಅಂದ್ರೆ ಈಗ ದಮನ್ ದಿಯು ಒಳಗ ಇವು ದಾದ್ರಾ ಮತ್ತು ನಗರ ಹವೇಲಿ ಸೇರ್ಸ್ಬಿಟ್ಟಾರೆ. ಅದ್ರೊಳಗೆ ಇದನ್ನು ಸೇರ್ಸಾರನ್ರಿ, ಅದನ್ನು ಸೇರ್ಸಾರನ್ರಿ, ಎರಡರಾಗ ಒಂದೇ ಅದ. ಓಕೆ, ಇನ್ನು ಹಲವಾರು ಬಾರಿ ಏನಾಗುತ್ತೆ, ರಾಜ್ಯಗಳ ಮರು ನಾಮಕರಣ ಆಗ್ತದೆ ವಿಧಿ 3ರ ಅಡಿಯಲ್ಲಿ. ವಿಧಿ 3ರ ಅಡಿಯಲ್ಲಿ, ರೈಟ್. ಮೊತ್ತ ಮೊದಲು ಮರುನಾಮಕರಣ ಆಗಿದ್ದು ಯಾವುದು? 1950ರಲ್ಲಿ ಯುನೈಟೆಡ್ ಪ್ರಾವಿನ್ಸ್ ನ ಹೆಸರು ಬದಲಾವಣೆ ಮಾಡಿ ಏನ್ ಮಾಡಲಾಯಿತು? ಉತ್ತರ ಪ್ರದೇಶ. ಸೊ ಇದೇ ಮೊದಲ ರಾಜ್ಯ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದು, ರೈಟ್. ಅದಾದ್ಮೇಲೆ 1969ರಲ್ಲಿ ಮದ್ರಾಸ್ ಹೆಸರನ್ನ ಏನ್ ಮಾಡಲಾಯಿತು? ವೈ ಜೆ.ಕೆ. ಅಂಡ್ ಲಗಾ ಡಿವನ್ಯೂಟಿ. ಅಲ್ಲಿ ಅಭಿವೃದ್ಧಿ ಕಡಿಮೆ ಇತ್ತು ವಿಜಯ್, ಅಭಿವೃದ್ಧಿ ಕಡಿಮೆ ಆಗ್ತಾ ಇತ್ತು, ಒಳ್ಳೆ ಅಭಿವೃದ್ಧಿ ಆಗ್ತಾ ಇರಲಿಲ್ಲ, ಸ್ವಲ್ಪ ಪ್ರತ್ಯೇಕತವಾದ ಎಲ್ಲವನ್ನ ಹಿಡಿತಕ್ಕೆ ತಗೋಬೇಕು ಅಂತ ಹೇಳಿ ಅದು ಸ್ಟ್ರಾಟಜಿಕ್ ಲೊಕೇಶನ್. ಇದಕ್ಕಾಗಿ ಕೇಂದ್ರದ ಆಡಳಿತದಲ್ಲಿದ್ರೆ ಒಳ್ಳೇದು ಅಂತ ಮಾಡಿದಾರೆ ಅದನ್ನು. ಇದಾಯ್ತು. 1973ರಲ್ಲಿ ಮೈಸೂರು ಕರ್ನಾಟಕ ಆಯ್ತು. ಮೈಸೂರು ಏನಾಯ್ತು? ಕರ್ನಾಟಕ ಆಯ್ತು. ಓಕೆ, 1973ರಲ್ಲಿ ಮಿನಿಕಾಯ್, ಅಮನದೀವಿ ಈ ಮತ್ತು ಲಕ್ಕಾದೀವು ದ್ವೀಪಗಳಿಗೆ ಏನಂತೇಳಿ ಮಾಡಲಾಯ್ತು? ಲಕ್ಷದ್ವೀಪ ಅಂತೇಳಿ ಮರುನಾಮಕರಣ ಮಾಡಲಾಯ್ತು. ಲಕ್ಷದ್ವೀಪ. ಇನ್ನು 1991ರಲ್ಲಿ 69ನೇ ಸಾಂವಿಧಾನಿಕ ತಿದ್ದುಪಡಿ ಅಡಿಯಲ್ಲಿ ಏನ್ ಮಾಡಲಾಯ್ತು? ದೆಹಲಿ ಕೇಂದ್ರಾಡಳಿತ ಪ್ರದೇಶವನ್ನ ತೆಗೆದು ಅದಕ್ಕೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಅಂತಿಟ್ರು.
ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ, NCT ಅಂತ ಕರೀತೀವಿ. ಇದರ ಪ್ರಕಾರ ದೆಹಲಿಗೆ ರಾಜ್ಯದ ಸ್ಥಾನಮಾನ ನೀಡಿದ್ರು ಕೂಡ ಸಂಪೂರ್ಣ ರಾಜ್ಯದ ಅಧಿಕಾರಗಳನ್ನ ನೀಡಲಿಲ್ಲ. ಸೊ ರಾಜ್ಯದ ಸ್ಥಾನಮಾನ ಸಂಪೂರ್ಣವಾಗಿ ಸಿಗಲಿಲ್ಲ. ಮುಂದೆ 239 ಹೇಳುವಾಗ ದೆಹಲಿ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೇನೆ, ದೆಹಲಿಯಲ್ಲಿ ಹೆಂಗಿದೆ ಏನಿದೆ ಅಂತ ಹೇಳಿ. ಓಕೆ. ಇನ್ನು 2006ರಲ್ಲಿ ಉತ್ತರಾಂಚಲ್ ಅನ್ನೋ ರಾಜ್ಯ ಏನಾಯ್ತು, ಉತ್ತರಾಖಂಡ್ ಆಯ್ತು. ರೈಟ್. 2011ರಲ್ಲಿ ಒರಿಸ್ಸಾ ರಾಜ್ಯವನ್ನ ಏನ್ ಮಾಡಿದ್ರು, ಒಡಿಶಾ ಅಂತೇಳಿ ಚೇಂಜ್ ಮಾಡ್ಕೊಂಡ್ರು. ಇತ್ತೀಚೆಗೆ ಯಾವ ರಾಜ್ಯ ತನ್ನ ಮರುನಾಮಕರಣ ಬೇಕು ಅಂತೇಳಿ ಒತ್ತಾಯಿಸಿದೆ? ಪಶ್ಚಿಮ ಬಂಗಾಳ. ಇದೇ 2006ರಲ್ಲಿ ಪಾಂಡಿಚೇರಿಯನ್ನ ಪುದುಚೇರಿ ಅಂತೇಳಿ ಕೂಡ ಮಾಡಿದ್ರು. ಪಾಂಡಿಚೇರಿ ಟು ಪುದುಚೇರಿ ಅಂತೇಳಿ ಕೂಡ ಮಾಡಿದ್ರು. ಪಶ್ಚಿಮ ಬಂಗಾಳ ನಮ್ಮನ್ನ ಬಂಗ ಅಂತಿಡ್ರಿ ಅಂತೇಳಿ ಕೇಳಿದ್ದಾರೆ, ಬಂಗ ಅಥವಾ ಬಂಗ್ಲಾ ಅಂತೇಳಿ ಕೇಳಿದ್ದಾರೆ. ಬಟ್ ಏನಾಗಲ್ಲ, ಕೆಲಸ ಆಗಲ್ಲ. ಓಕೆ. ಇನ್ನೊಂದು ಪ್ರಶ್ನೆ ಬರ್ತದೆ, ಬಂಗ್ಲಾ ಅಥವಾ ಬಂಗ ಅಂತ ಹೆಸರಿಡ್ಬೇಕು ಅಂತ ಹೇಳಿದ್ರು. ಬಂಗ ಅಂದ್ರೆ ಬಂಗಾಳವನ್ನ ಭಂಗ ಅಂತ ಕರೀತಿದ್ರು. ಪ್ರಾಚೀನ ಕಾಲದಲ್ಲಿ ಗೌಡ ದೇಶ ವಂಗ ಅಂತ ಕರಿತಾ ಇದ್ರು. ವಂಗ ಅವರು ಉಚ್ಚಾರ ಮಾಡಲ್ಲ, ಬಂಗ ಅಂತ ಮಾಡ್ತಾರ ಅವರು. ಇನ್ನೊಂದು ಪ್ರಶ್ನೆ ಆಗ್ಬೋದು, ಅದನ್ನ ಹೇಳೋಕ್ಕಿಂತ ಮೊದಲು ಇದನ್ನ ಬರ್ಕೊಳ್ರಿ. ಬಂಗಾಳಿಗಳು ಅನ್ನಂಗಿಲ್ಲ, ಅವರು ಬ ಅಂತಾರ. ರವೀಂದ್ರನಾಥ್ ಟ್ಯಾಗೋರ್ ಅನ್ನಲ್ಲ, ಅವರು ರವೀಂದ್ರನಾಥ್ ಟ್ಯಾಗೋರ್ ಅಂತಾರ. ಇದು ಮುಗಿತಾ? ಅವರು ಉಚ್ಚಾರ ಬರಲ್ಲ, ವಿಜಯ್ ಅನ್ನಲ್ಲ, ಅವರು ವಿಜಯ್ ಅಂತಾರ. ನನ್ನ ಹೆಸರು, ನಾನು 9ನೇ ತರಗತಿಯಲ್ಲಿ ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ. ನಾನು ನನ್ನ 9th ಸ್ಟ್ಯಾಂಡರ್ಡ್ ಏನಿದೆ, 9th ಕ್ಲಾಸ್ ಎಲ್ಲಿ ಉತ್ತರ ಪ್ರದೇಶದಲ್ಲಿ ಕಲ್ತಿದ್ದೀನಿ ನಾನು. UP-ಯಲ್ಲಿ ಪಿಲಿಭಿತ್ ಅಂತೇಳಿ ಒಂದು ಬರ್ತದೆ, ಪಿಲಿಭಿತ್ ಅಂತ ಹೇಳಿ. ಈ ರಾಯಬರೇಲಿ, ನೇಪಾಳದಿಂದ 150-200 ಕಿಲೋಮೀಟರ್ ಅಷ್ಟೇ. ಸೊ ಅಲ್ಲಿ ನನ್ನನ್ನು ಏನಂತ ಕರಿತಿದ್ರು, ಶಿವರಾಜ್ ಅಂತಿದ್ರು. ಶಿವರಾಜ್. ಅವ್ರಿಗೆ ಅನ್ನಕ್ಕೆ ಬರಂಗಿಲ್ಲ. 1 ವರ್ಷ ಶಿವರಾಜ್ ಅಂತಿದ್ರು. ಖರೇ ಗೀತಾ, ಬೇಕಾದ್ರೆ ಸಂಜುನ್ ಕೇಳು, ಹೇಳ್ತಾನ. ಅಲ್ಲಿ ಯಾಕೆ ಹೋಗಿರಿ ಅಂತಂದ್ರೆ, ನಮ್ಮಲ್ಲಿ ಇದು ಇರ್ತದ, ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನಮ್ಮ ಸ್ಕೂಲಲ್ಲಿ. ಅಲ್ಲಿಂದ 20 ಹುಡುಗರು ಇಲ್ಲಿ ಬರ್ತಿದ್ರು, ಇಲ್ಲಿಂದ 20 ಹುಡುಗರು ಅಲ್ಲಿ ಕಳಿಸ್ತಿದ್ರು. ಹೆಂಗೆ ನವೋದಯ ಸ್ಕೂಲ್ ಅಂತ ಕೇಳಿದಿರಾ? ನವೋದಯ ಸ್ಕೂಲ್ ಅಂತ ಕೇಳಿದಿರಾ? ಯಾರಾದ್ರೂ ನವೋದಯದವ್ರು ಇದ್ದೀರಾ? ಎಲ್ಲರ ನಿಮ್ಮ ಮಾರಿ ಹಳೆ ಮಾರಿ. ಓಕೆ. ಕೆಲವೊಂದಿಷ್ಟು ಪ್ರದೇಶಗಳಿರ್ತವೆ, ಸಾಗರಿಕ ಪ್ರದೇಶಗಳಿರ್ತವೆ. ಈ ಸಾಗರಿಕ ಪ್ರದೇಶಗಳು ಭಾರತದ ಭಾಗನ ಅನ್ನೋ ಪ್ರಶ್ನೆ ಕೂಡ ಬರ್ತದೆ. ಯಾಕಂದ್ರೆ ಸಾಗರಿಕ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಹೆಂಗಿರ್ತವೆ ಅಂತಂದ್ರೆ, ರೈಟ್, ಕೆಲವೊಂದಿಷ್ಟು ಪ್ರದೇಶಗಳು ಬರ್ತವೆ. ಉದಾಹರಣೆಗೆ ಹಿಂಗ ನಮ್ಮ ಸಮುದ್ರ ಇತ್ತು ಅಂತ ಅನ್ಕೊಳ್ರಿ. ಮೊದಲಿಗೆ ಸ್ವಲ್ಪ ಆಂತರಿಕ ವಲಯ ಅಂತ ಬರುತ್ತೆ. ಆಂತರಿಕ ವಲಯ ಅದಾದ್ಮೇಲೆ ಒಂದು ಬೇಸ್ ಲೈನ್ ಕಂಡು ಬರ್ತದೆ. ಬೇಸ್ ಲೈನ್, ಆಂತರಿಕ ವಲಯ, ಇದನ್ನೇನಂತ ಕರಿತೀವಿ? ಇನ್ಲ್ಯಾಂಡ್ ವಾಟರ್. ಇದಾದ್ಮೇಲೆ 12 ನಾಟಿಕಲ್ ಮೈಲಿ. 12 ನಾಟಿಕಲ್ ಮೈಲಿ ನೀವು ಟೆರಿಟೋರಿಯಲ್ ಸಿ ಅಂತ ಕರಿತೀವಿ ಇದನ್ನ. ಟೆರಿಟೋರಿಯಲ್ ಸಿ. ಹೌದಾ? ಖಂಡಾಂತರ ಸಾಗರ ಅಥವಾ ಖಂಡಾಂತರ ಸಾಗರ ಅಂದ್ರೆ ಇದು ಭಾರತದ ಸಾರ್ವಭೌಮತೆ ಇರುತ್ತೆ. ಇಲ್ಲಿ ದೇಶದ ಸಾರ್ವಭೌಮತೆ ಇರುತ್ತೆ. ಇಲ್ಲಿ ಇನ್ನೋಸೆಂಟ್ ಪ್ಯಾಸೇಜ್ ಮಾತ್ರ ಅವಕಾಶ. ದೇಶದ ಸಾರ್ವಭೌಮತೆ ಕಂಡು ಬರ್ತದೆ ಇಲ್ಲಿ ಈ ಒಂದು ಟೆರಿಟೋರಿಯಲ್ ಸಿ ಅಲ್ಲಿ. ಸಮುದ್ರದಿಂದ 12 ನಾಟಿಕಲ್ ಮೈಲಿ ದೂರ ಹೋಗುವವರೆಗೂ. ಸಮುದ್ರದಲ್ಲಿ 12 ನಾಟಿಕಲ್ ಮೈಲಿ ದೂರ ಹೋಗುವವರೆಗೂ. ಆಮೇಲೆ ಅಲ್ಲಿಂದ ಇನ್ನೊಂದು 12 ಮೈಲಿ ಏನಿರ್ತದೆ, ಕಂಟಿಗ್ಯೂಸ್ ಝೋನ್ ಅಂತ ಬರುತ್ತೆ. ಅದೇ ನಿಮ್ಗೆ ಅವಶ್ಯಕತೆ ಇಲ್ಲ. ಕಂಟಿಗ್ಯೂಸ್ ಝೋನ್ ಅಂದ್ರೆ ಅದರದ್ದೇ ಕಂಟಿನ್ಯೂಸ್, ಅಲ್ಲಿ ಸಾರ್ವಭೌಮತೆ ಇರೋದಿಲ್ಲ ಅಷ್ಟೇ.
ಸಾರ್ವಭೌಮತೆ ಇರೋದಿಲ್ಲ, ಬಟ್ ಇಲ್ಲಿ ಏನಿರ್ತದೆ, ಜ್ಯೂರಿಸ್ಡಿಕ್ಷನ್ ಇರ್ತದೆ. ಅಂದ್ರೆ ನಮ್ಮ ನ್ಯಾಯ ವ್ಯವಸ್ಥೆಯಲ್ಲಿ ನಡೀತದೆ, ಆದ್ರೆ ನಮ್ಮ ಸಾರ್ವಭೌಮತೆ ಇಲ್ಲ. ಇಲ್ಲಿಂದ ಬೇಸ್ ಲೈನ್ ಇಂದ 200 ನಾಟಿಕಲ್ ಮೈಲಿವರೆಗೂ 200 ನಾಟಿಕಲ್ ಮೈಲಿವರೆಗೂ ಏನಂತ ಕರಿತೀವಿ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್. EEZ ಅಂತ ಹೇಳಿ ಕರಿತೀವಿ. ಇಲ್ಲಿ ನಮಗೇನಿರ್ತದೆ, ಆರ್ಥಿಕ ಸ್ವಾಮ್ಯತೆ ಇರ್ತದೆ. ಅಂದ್ರೆ ಇಲ್ಲಿ ನೀವೇನಾದ್ರೂ ಮಾಡ್ಬೋದು, ನೀವು ಆರ್ಥಿಕವಾಗಿ ಇಲ್ಲಿ ಯಾವುದೇ ಕೆಲಸಗಳನ್ನ ಮಾಡುವ ಹಕ್ಕು ನಿಮಗಿರ್ತದೆ. ನೀವು ಇಲ್ಲಿ ಮೀನಾ ಹಿಡೀರಿ, ರೈಟ್, ಮೀನಾ ಹಿಡೀರಿ, ಇಲ್ಲ ಅಲ್ಲಿ ಪೆಟ್ರೋಲಿಯಂ ತೆಗೀರಿ, ನ್ಯಾಚುರಲ್ ಗ್ಯಾಸ್ ತೆಗೀರಿ, ಇವೆಲ್ಲ ನಿಮಗೆ ಅವಕಾಶ ಇರ್ತದೆ. ಅದಾದ ಮೇಲೆ ಎಂತ ವಾಟರ್ಸ್ ಬರ್ತವೆ, ಕೊನೆಯಲ್ಲಿ ಹೈ ಸೀಸ್ ಅಂತ ಬರ್ತವೆ. ಹೈ ಸೀಸ್ ಅಂತಂದ್ರೆ ಏನು? ಹೈ ಸೀಸ್ ಅಂತಂದ್ರೆ ಅಂತಾರಾಷ್ಟ್ರೀಯ ನೀರು, ಅಲ್ಲಿ ಏನು ರೂಲ್ಸ್ ಇರಲ್ಲ. ಹಾಗಾದ್ರೆ ಇದು ನೋಡ್ರಿ, ಈ ಭಾಗ ಇಲ್ಲಿವರೆಗೂ ಭಾರತದ ಸಾರ್ವಭೌಮತೆ ಇರತಕ್ಕಂತ ಪ್ರದೇಶ. ಈ ಭಾಗ ಭಾರತದ ಇದೆಲ್ಲ ಇಟ್ ಈಸ್ 1982ರಲ್ಲಿ ಅನ್ಕ್ಲೋಸ್ ಅಂತ ಬರ್ತಾ ಇದು, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾಸ್ ಆಫ್ ಸೀಸ್. ಇದರ ಪ್ರಕಾರ ನಮ್ಮ ಬೇಸ್ ಲೈನ್ ಇಂದ 12 ನಾಟಿಕಲ್ ಮೈಲಿ ಏನಾಗಬೇಕು, ನಮ್ಮ ಭಾರತದ ಸಾರ್ವಭೌಮ ಪ್ರದೇಶ. ಹಾಗಾದ್ರೆ ಇದು ಮೆನ್ಷನ್ನೇ ಇಲ್ವಲ್ಲ, ಇಲ್ಲಿ ಮೆನ್ಷನ್ನೇ ಇಲ್ವಲ್ಲ. ಹೌದಾ? ಸೊ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನ ಅಂತ ಕೇಳಬಹುದು. ಇದೆಲ್ಲಿ ಮೆನ್ಷನ್ ಇದೆ? ಯಾಕಂದ್ರೆ ಅನುಸೂಚಿ 1ರಲ್ಲೂ ಮೆನ್ಷನ್ ಇಲ್ಲ, ಅನುಸೂಚಿ 4ರಲ್ಲೂ ಮೆನ್ಷನ್ ಇಲ್ಲ. ಹಾಗಾದ್ರೆ ಇದು ಭಾರತ ಭಾಗ ಅಂತ ಹೇಳ್ಕೊಳ್ಳಕ್ಕೆ ನಮಗೆ ಅಧಿಕಾರ ಎಲ್ಲಿ ಸಿಗ್ತದೆ? ಯಾವತ್ತಾದ್ರೂ ಆರ್ಟಿಕಲ್ 297 ಬಗ್ಗೆ ಕೇಳಿದಿರಾ? ಆರ್ಟಿಕಲ್ 297 ಬಗ್ಗೆ ಕೇಳಿದ್ರೆ ಯಾರಾದ್ರು? 1976ರಲ್ಲಿ ವಿಧಿ 297ರನ್ನ, ಎಷ್ಟನೇ ತಿದ್ದುಪಡಿ ಇದು? 40ನೇ ತಿದ್ದುಪಡಿ. ವಿಧಿ 297ನ್ನ ಸಂವಿಧಾನಕ್ಕೆ ಸೇರಿಸಲಾಯಿತು. ಸೇರಿಸಿ ಇದರಲ್ಲಿ ಏನಿದೆ, ನಮ್ಮ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನು, ರೈಟ್, ಅಂದ್ರೆ ನಮ್ಮ ಖಂಡಾವರಣ ಪ್ರದೇಶ, ಕಾಂಟಿನೆಂಟಲ್ ಶೆಲ್ಫ್ ಆಗಿರ್ಬೋದು, EEZ ಪ್ರದೇಶದ ಹಕ್ಕು ಭಾರತದ್ದು ಅಂತೇಳಿ ಹೇಳಲಾಗಿದೆ ಅಷ್ಟೇ. ಇದರ ಹಕ್ಕು ಏನು? ಭಾರತದ್ದು. ಇಲ್ಲಿ ನಾವೇನಾದ್ರೂ ಬಳಸಬಹುದು. ಓಕೆ, ಸಂಸತ್ತಿಗೆ ಅಧಿಕಾರವನ್ನು ಕೊಡ್ತದೆ, ಎಷ್ಟು ಮೈಲಿ ಇದೆ ಅಂತೇಳಿ ಡಿಸೈಡ್ ಮಾಡೋದು. ಸೊ ನಿಮ್ಗೇನಾದ್ರೂ ಪ್ರಶ್ನೆ ಬಂದ್ರೆ, ಭಾರತದ ಖಂಡಾಂತರ ಸಾಗರ EEZ ಪ್ರದೇಶವನ್ನ ಸಂಸತ್ತು ಗುರುತಿಸಬಹುದೇ? ಹೌದು. ಯಾವ ವಿಧಿ ಪ್ರಕಾರ? ವಿಧಿ 297ರ ಪ್ರಕಾರ, 40ನೇ ತಿದ್ದುಪಡಿ 1976. ಜೀವನದಾಗ ಕೇಳಿರಂಗಿಲ್ಲ ಇದನ್ನು, ಆದ್ರೆ ಇದು SSC ಪ್ರಶ್ನೆ. ಹೇಳಿ ಸರ್. ಹಾಗಾದ್ರೆ ಇಲ್ಲಿ ಬಾಂಗ್ಲಾದೇಶ ಮತ್ತೆ ಶ್ರೀಲಂಕಾ ಸರ್, ನಮ್ ಜೊತೆ ಯಾವ ರೀತಿ ಇದು ಹಂಚಿಕೊಂಡಿದೆ ಸರ್? ನೋಡ್ರಿ, 12 ನಾಟಿಕಲ್ ಮೇಲೆ ನೀವು ವಿಠಲ್ ಫೋನ್ ಮಾಡಿದ್ಮೇಲೆ ನಾವು ರಿಫ್ರೆಶ್ ಮಾಡ್ಲೇಬೇಕು. ಎಸ್, ನೋಡ್ರಿ ಏನಾಗುತ್ತೆ ಇಲ್ಲಿ, ಆ ಅನ್ಕ್ಲೋಸ್ ಕಾನೂನಿನ ಪ್ರಕಾರ ಎರಡೂ ದೇಶಗಳು ಹಂಚ್ಕೊಳ್ತವೆ. ರೈಟ್, ಅನ್ಕ್ಲೋಸ್ ಕಾನೂನಿನ ಪ್ರಕಾರ ಅದರಲ್ಲಿ ಏನಿದೆ ಕಾನೂನು, 12 ಮೈಲಿ ನಿಮ್ದು ಇದ್ರೆ 12 ಮೈಲಿ ನಮ್ದು ಇದ್ರೆ ಯಾವ ರೀತಿ ಅಂತ ಅನ್ಕ್ಲೋಸ್ ಪೂರ ಅದು ದೊಡ್ಡದಿದ್ದು ಅದು ಬೇಡ. ಈಗ ಅದನ್ನ ಹೇಳಕತ್ತಂದ್ರೆ ಮತ್ತೆ 1 ತಾಸು ಅದನ್ನ ಹೇಳ್ತೀನಿ, ಹೇಳ್ಬೇಕಾ? ಜಾಗ್ರಫಿ UPSC ಆಪ್ಷನಲ್ ಏನ್ ಬರ್ತದೆ ಸಬ್ಜೆಕ್ಟ್, ಅವೆಲ್ಲ ಬೇಡ. ನಿಮ್ಗೆ ಏನ್ ಹೇಳ್ಬೇಕು ನನಗೆ ಗೊತ್ತದ, ವಿಚಾರ ಮಾಡಬೇಡ. ಓಕೆ, ಸರಿ. ಆಗಿದ್ರೆ ಒಂದು ಬ್ರೇಕ್ ತಗೊಂಡ್ಬರ್ರಿ, 3 ನಿಮಿಷ ಬ್ರೇಕ್ ಕೊಡ್ತೀನಿ ನಿಮ್ಗೆ. ವಿಶೇಷವಾಗಿ ಇವತ್ತು 3 ನಿಮಿಷ ಬ್ರೇಕ್ ಕೊಡ್ತೀನಿ, ಬ್ರೇಕ್ ತಗೊಂಡ್ಬರ್ರಿ, ಭಾಗ 2 ಶುರು ಮಾಡೋಣ. ಓಕೆ, ಇಲ್ಲ ಯಾರು ಚಾ ಮಾಡೋರಿಲ್ಲ, ನಾನೇ ಕಾಫಿ ಮಾಡ್ಕೊಂಡು ಕುಡಿಬೇಕು. 2 ನಿಮಿಷ ಬರ್ತೀನಿ, 3 ನಿಮಿಷ.
ಎಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ಯಾರ್ಯಾರು ವಾಪಸ್ ಬಂದಿದ್ದೀರಿ? ಅಟೆಂಡೆನ್ಸ್ ಹಾಕ್ರಿ. ಇಲ್ಲದ ನೋಡ್ರಿ, ಇಲ್ಲಿ ವಿಠಲ್ ಅವ್ರು ಕಳ್ಸಾರ. 1982 ಅನ್ಕ್ಲೋಸ್. ಎಸ್, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಲಾನ್ಚಿ ಪ್ರಾದೇಶಿಕ ಜಲ ಟೆರಿಟರಿಯಲ್ ವಾಟರ್ಸ್ 12 ನಾಟಿಕಲ್ ಮೈಲ್ ಇರುತ್ತದೆ. ಇಲ್ಲಿ ಭಾರತದ ಸಾರ್ವಭೌಮತೆ ಕಂಡು ಬರ್ತದೆ. ಕಂಟಿಗ್ಯೂಸ್ ಜೋನು ಅದೊಂದು ಎಕ್ಸ್ಟ್ರಾ 100 ಮೈಲ್ ಇರ್ತದೆ. ಈ ಜಡ್ಡು 200 ನಾಟಿಕಲ್ ಮೈಲು. ಇಲ್ಲಿ ಸಾಗರದ ಸಂಪನ್ಮೂಲಗಳ ಮೇಲೆ ಆ ದೇಶಕ್ಕೆ ಹಕ್ಕಿರ್ತದೆ. ಸಾಗರದ ಸಂಪನ್ಮೂಲಗಳ ಮೇಲೆ ಆ ದೇಶಕ್ಕೆ, ಆ ಪ್ರಸಕ್ತ ದೇಶಕ್ಕೆ ಹಕ್ಕಿರ್ತದೆ. ಇಲ್ಲಿ ನೀವು ಇಲ್ಲಿ ಪೆಟ್ರೋಲಿಯಂ ರಿಸೋರ್ಸ್, ಎಲ್ಲಾ ರಿಸೋರ್ಸ್ ಗಳನ್ನ ನೀವು ಇಲ್ಲಿ ತಗೋಬಹುದು. ನಿಂಗಪ್ಪ ಮಸ್ಲಿ ಸರ್, ಜಾಗ್ರಫಿಗೆ ಬೆಸ್ಟ್ ಫ್ಯಾಕಲ್ಟಿ. ಸೆಕೆಂಡ್ ಬೆಸ್ಟ್ ಯಾರು ಹೇಳ್ರಿ ನೋಡೋಣ? ನಾ ಅಲ್ಲ, ಯಾರವ? ಶಿವರಾಜನವ. ಫಸ್ಟ್ ನಾನಲ್ಲ, ಯಾವತ್ತಿದ್ರು ನಿಂಗಪ್ಪ ಸರೇ ಫಸ್ಟ್. ಸೆಕೆಂಡ್ ಯಾರ ಮುಂದೆ ಇಂಪಾರ್ಟೆಂಟ್ ಅಲ್ಲ, ಫಸ್ಟ್ ನಿಂಗಪ್ಪ ಸರ್ ಯಾವಾಗಿದ್ರು. ಓಕೆ, ಓಕೆ. ಇನ್ನೇನ್ ನೋಡೋಣ? ಸಂವಿಧಾನದ ಭಾಗ 2. ಭಾಗ 2, ಪಾರ್ಟ್ 2 ಆಫ್ ದ ಕಾನ್ಸ್ಟಿಟ್ಯೂಷನ್. ಏನಿದೆ ಪಾರ್ಟ್ 2 ಆಫ್ ದ ಕಾನ್ಸ್ಟಿಟ್ಯೂಷನ್ ನಲ್ಲಿ? ಸಿಂಪಲ್. ಪಾರ್ಟ್ 2 ಯಾವುದಕ್ಕೆ ಸಂಬಂಧಿಸಿದೆ? ಪೌರತ್ವಕ್ಕೆ ಸಂಬಂಧಿಸಿದೆ. ಪೌರತ್ವ ಅಥವಾ ಸಿಟಿಜನ್ಶಿಪ್. ಯಾರು ಭಾರತದ ಪ್ರಜೆಗಳು ಹೌದು, ಯಾರು ಭಾರತದ ಪ್ರಜೆಗಳು ಅಲ್ಲ. ಯಾರು ಭಾರತದ ಪ್ರಜೆಗಳು ಹೌದು, ಯಾರು ಭಾರತದ ಪ್ರಜೆಗಳಲ್ಲ. ಇದು ಭಾಗ 2, ವಿಧಿ 5ರಿಂದ ವಿಧಿ 11. ವಿಧಿ 5ರಿಂದ ವಿಧಿ 11 ನಡುವೆ ನಮ್ಗೆ ಏನ್ ಕಂಡು ಬರ್ತದೆ? ಭಾಗ 2 ಕಂಡು ಬರ್ತದೆ. ಏನು ಈಗ ಸ್ವತಂತ್ರ ಸಿಕ್ತು, ಸ್ವತಂತ್ರ ಸಿಕ್ಕ ಮೇಲೆ ಯಾರು ಪ್ರಜೆಗಳು, ಯಾರು ಪ್ರಜೆಗಳಲ್ಲ ಅನ್ನೋದು ಗೊತ್ತಾಗಬೇಕು ಬೇಡ? ಯಾರು ಪ್ರಜೆಗಳು ಹೌದು, ಯಾರು ಪ್ರಜೆಗಳಲ್ಲ ಅನ್ನೋದು ಗೊತ್ತಾಗ್ಬೇಕು. ಸೊ ಫಸ್ಟಿಗೆ ಏನ್ ಹೇಳ್ತದೆ? ವಿಧಿ 5 ಏನ್ ಹೇಳ್ತದೆ? ವಿಧಿ 5 ಏನನ್ನ ಹೇಳ್ತದೆ? ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗ ಯಾರ್ಯಾರು ಪೌರರು, ಭಾರತದ ಪೌರರು ಯಾರು? ಸಿಟಿಜನ್ಶಿಪ್ ಅಟ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದ್ರೆ 26 ಜನವರಿ 1950. 1956 ಹೊತ್ತಿಗೆ ಯಾರು ಭಾರತದ ಪೌರರು ಅನ್ನೋ ಪ್ರಶ್ನೆ ಬಂದಾಗ ವಿಧಿ 5 ನಾವು ರೆಫರ್ ಮಾಡ್ತೀವಿ. ವಿಧಿ 5 ನಾವು ರೆಫರ್ ಮಾಡ್ತೀವಿ. ಓಕೆ, ಇದರಲ್ಲಿ ಹೇಳ್ತಾರೆ ಹೂ ವಾಸ್ ಬಾರ್ನ್ ಇನ್ ಇಂಡಿಯನ್ ಟೆರಿಟರಿ. ಭಾರತದ ಭೂಪ್ರದೇಶದಲ್ಲಿ ಜನನ ಹೊಂದಿದವರು, ಅದು ಯಾರಾದ್ರೂ ಆಗಿರಲಿ. ಇಷ್ಟು ವರ್ಷದಲ್ಲಿ ನೀವು ಭಾರತದ ಭೂಪ್ರದೇಶದಲ್ಲಿ ಜನನ ಹೊಂದಿದ್ರೆ ನಿಮಗೆ ನಾವು ಸಿಟಿಜನ್ಶಿಪ್ ಕೊಡ್ತೀವಿ. ರೈಟ್. ಎರಡನೇದ್ದು, ತಂದೆ ತಾಯಿಗಳಲ್ಲಿ ಯಾರಾದ್ರೊಬ್ರು ಭಾರತೀಯರಾಗಿದ್ರೆ ಆಗಿದ್ರು ಕೂಡ ನೀವೇನು ಭಾರತದ ಇದು ಕೊಡ್ತೀವಿ. ರೈಟ್. ಮೂರನೇದು, ಸಂವಿಧಾನದ ಅಸ್ತಿತ್ವ ಬರುವಕ್ಕಿಂತ ಮುಂಚೆ ಸತತ 5 ವರ್ಷ ಭಾರತದ ವಾಸಿಯಾಗಿದ್ರೆ, ಸತತ 5 ವರ್ಷ ಭಾರತದ ವಾಸಿಯಾಗಿದ್ರೆ ಕೂಡ ನಾವೇನಂತ ಕರಿತೀವಿ? ಅವರನ್ನ ಭಾರತದ ಪೌರರು ಅಂತ ಹೇಳಿ ಗುರುತಿಸ್ತೀವಿ. ಇದು ವಿಧಿ 5. ಬರ್ಕೊಳ್ರಿ ವಿಧಿ 5. ವಿಧಿ 5 ಬರ್ಕೊಳ್ರಿ. ನಿಧಾನವಾಗಿ, ಎಲ್ಲಾ ಭಾಗ ನಿಧಾನವಾಗಿ ಮಾಡ್ತೀನಿ. ವಿಠಲ್ ನೀವು ಬರ್ಕೊಟ್ಟು.
ಹೇಳ್ತೀನಿ ನಾಗರಾಜ್, ಎಲ್ಲ ಹೇಳ್ತೀನಿ, ಬರ್ಕೊಟ್ರಿ ಫಸ್ಟ್. ಅದನ್ನ ಹೇಳ್ತೀನಿ ಸಲ್ಮಾನ್, ಎಲ್ಲ ಹೇಳ್ತೀನಿ, ಸ್ವಲ್ಪ ತಡದಿಲ್ಲ, ಎಲ್ಲ ಮುಗಿಲದು ಎಲ್ಲಾ ಭಾಗ. ಓಕೆ, ವಿಧಿ 5 ಮುಗಿತಾ? ಇನ್ನು ವಿಧಿ 6. ವಿಧಿ 6 ಯಾರಿಗೆ ಸಂಬಂಧಪಟ್ಟಿದೆ? ವಿಧಿ 6 ಪಾಕಿಸ್ತಾನದಿಂದ ವಲಸೆ ಬಂದಿರುವವರ ಪೌರತ್ವದ ಬಗ್ಗೆ ಮಾತನಾಡುತ್ತೆ. ಶರಣ್ ಬೇಗ ಬರ್ಕೊಳ್ರಿ. ಓಕೆ, ಇವ್ರ ಬಗ್ಗೆ ಏನೇನು ಹೇಳ್ತದೆ? ಇಲ್ಲ, ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ, ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯರಲ್ಲಿ ಯಾರಾದ್ರೊಬ್ರು ಯಾರಾದ್ರೊಬ್ರು ಏನ್ ಮಾಡಿರ್ಬೇಕು? ರೈಟ್, ಯಾರಿರ್ಬೇಕು? ಭಾರತದಲ್ಲಿ ಜನಿಸಿದ್ರೆ ಅಂದ್ರೆ ಯಾವ ಭಾರತ? 1935 ಕಾಯ್ದೆ ಪ್ರಕಾರ ಏನು ಭಾರತ ಇತ್ತಲ್ಲ ಆ ಭಾರತದಲ್ಲಿ ಜನಿಸಿರ್ಬೇಕು. 1935 ಕಾಯ್ದೆಯಲ್ಲಿ ಭಾರತದ ಏನಿತ್ತು ಗಡಿಗಳು, ಆ ಗಡಿಯಲ್ಲಿ ಜನಿಸಿದ್ರೆ ಕೊಡ್ತೀವಿ. ರೈಟ್, ಅಥವಾ ಜುಲೈ 19, 1948 ಮೊದಲು ಭಾರತಕ್ಕೆ ವಲಸೆ ಬಂದು ಭಾರತದಲ್ಲಿ ವಾಸವಿದ್ದರೆ, ಜುಲೈ 19, 1948 ನಂತರ, ಇದರ ನಂತರ ಬಂದು, ರೈಟ್, ಭಾರತದ ಅಧಿಕಾರಿಯ ಹತ್ರ ಪೌರತ್ವ ನೋಂದಣಿ ಮಾಡಿಕೊಂಡಿದ್ರೆ, ಪೌರತ್ವ ನೋಂದಣಿ ಮಾಡಿ 6 ತಿಂಗಳು ವಾಸವಿದ್ರೆ ಅಂತವರನ್ನ ಕೂಡ ನಾವು ಭಾರತದ ಪ್ರಜೆಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂತವರನ್ನ ಕೂಡ ನಾವೇನಂತ ಕರಿತೀವಿ? ಭಾರತದ ಪ್ರಜೆಗಳು. ಓಕೆ, ಕ್ಲಿಯರ್ ಇದೆಯಾ? ಇದಿಷ್ಟು ನೀಟಾಗಿ ನಿಮ್ಗೆ ಡೇಟ್ ವೈಸ್ ಯಾಕೆ ಹೇಳ್ತಾ ಇದ್ದೀನಿ? ಯಾಕಂತಂದ್ರೆ ಕನ್ಫ್ಯೂಸ್ ಆಗಬಾರ್ದು, ನೀವು ಅಷ್ಟೇ ಕನ್ಫ್ಯೂಸ್ ಆಗಬಾರ್ದು. ಇನ್ನು ವಿಧಿ ಏನ್ ಹೇಳ್ತದೆ? ವಿಧಿ 7 ಬಹಳ ಇದು ಐತಿ, ಸ್ವಲ್ಪ ಕನ್ಫ್ಯೂಸಿಂಗ್ ಅದ, ನೀಟಾಗಿ ಕೇಳ್ಕೊಳ್ರಿ. ವಿಧಿ 7, ಭಾರತದಿಂದ ಪಾಕಿಸ್ತಾನಕ್ಕೆ ಬೇಗ ಬರ್ಕೊಳ್ರಿ. ರೇಖಾ, ಟೈಮ್ ಕೊಡ್ತೀನಿ ಬರ್ಕೊಳಕ್, ಬಟ್ ನಾವು ಬರೆಯೋ ಮುಂದಾಗ ಬರ್ಕೋಬೇಡ್ರಿ, ಕೇಳ್ರಿ, ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಪ್ರತಿ ಸ್ಲೈಡ್ ಆದ್ಮೇಲೆ 2 ನಿಮಿಷ ಟೈಮ್ ಕೊಡ್ತೀನಿ, ಆಯ್ತಾ? ಮುಗಿತಾ? ಪಾಕಿಸ್ತಾನಕ್ಕೆ ಯಾವ ದಿನಾಂಕ? ಮಾರ್ಚ್ 1, 1947 ನಂತರ ವಲಸೆ ಹೋಗಿ ವಾಪಸ್ ಭಾರತಕ್ಕೆ ಬಂದಿದ್ರೆ, ಅಂತವ್ರಿಗೂ ಕೂಡ ನಾವೇನ್ ಕೊಡ್ತೀವಿ? ಪೌರತ್ವವನ್ನ ಕೊಡ್ತೀವಿ. ಇನ್ನು ವಿಧಿ 8 ಏನ್ ಹೇಳ್ತದೆ? ವಿಧಿ 8 ಏನ್ ಹೇಳ್ತದೆ? ಭಾರತದ ಮೂಲದ ವಿದೇಶಿಯರಿಗೆ, ಇದರ ಬಗ್ಗೆ ಸಪರೇಟ್ ಆಗಿ ಹೇಳ್ತೀನಿ ನಾನು.
ಪೌರತ್ವದ ಹಕ್ಕುಗಳು. ಅವ್ರಿಗೆ ಯಾವ ರೀತಿ ಪೌರತ್ವ ಹಕ್ಕುಗಳು, ಇದರ ಬಗ್ಗೆ ನಾನು ವಿಶೇಷವಾಗಿ ನಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್. ವಿಧಿ 9 ಏನ್ ಹೇಳ್ತದೆ? ಯಾವುದಾದರೂ ಭಾರತದ ನಾಗರಿಕ, ಭಾರತದ ಪೌರ ಸ್ವಯಂ ಪ್ರೇರಣೆಯಿಂದ ವಿದೇಶಿ ಪೌರತ್ವ ಸ್ವೀಕರಿಸಿದರೆ ಏನಾಗುತ್ತೆ? ಭಾರತದ ಪೌರತ್ವ ರದ್ದಾಗುತ್ತೆ. ಇದು ವಿಧಿ 9. ವಿಶೇಷವಾಗಿ ಇದನ್ನ ಬಹಳ ಕೇಳ್ತಾರೆ ಪ್ರಶ್ನೆ. ವಿಧಿ 9 ಸ್ಟಾರ್ ಮಾರ್ಕ್ ಹಾಕೊಂಡ್ಬಿಟ್ರಿ. ಯಾವ ವಿಧಿಯ ಪ್ರಕಾರ ಹಿಂಗಾಗುತ್ತೆ ಅಂತ ಕೇಳ್ಬಿಡ್ತಾರೆ. ರೈಟ್. ವಿಧಿ 10 ಏನ್ ಹೇಳ್ತದೆ? ಈ ಭಾಗದ ಪ್ರಕಾರ ಪೌರರಾಗಿರುವವರು ಭಾರತದ ಪೌರರಾಗಿ ಮುಂದುವರಿಯುತ್ತಾರೆ ಮತ್ತು ಸಂಸತ್ತಿನ ಕಾನೂನಿಗೆ ಒಳಗಾಗುತ್ತಾರೆ. ಅಂದ್ರೆ ಸಂಸತ್ತು ಏನೇ ಕಾನೂನು ರಚನೆ ಮಾಡಿದ್ರೆ ಅವ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ವಿಧಿ 11 ಏನ್ ಹೇಳ್ತದೆ? ಪೌರತ್ವ ಪಡೆಯುವ ಮತ್ತು ಕಳೆದುಕೊಳ್ಳುವ ಬಗ್ಗೆ ಕಾನೂನು ಮಾಡಲು ಯಾರಿಗೆ? ಸಂಸತ್ತಿಗೆ ಸಂಪೂರ್ಣ ಅಧಿಕಾರ. ಇದೇನಿದು? ಒಂದ್ಸತಿ ಈಗ ಬರ್ತಾ ಇದೆಯಾ? ಸೊ ಪೌರತ್ವದ ಬಗ್ಗೆ ಯಾವುದೇ ಕಾನೂನುಗಳನ್ನ ಮಾಡುವ ಅಧಿಕಾರ ಯಾರಿಗೆ ಸಿಗ್ತದೆ? ಈಗ ಈ ವಿಧಿ ಪ್ರಕಾರ ಯಾರ್ಯಾರು ಭಾರತ ಪೌರರಾಗ್ತಾರೆ ಅವರಿಗೆ ಸಂಸತ್ತಿನ ಎಲ್ಲಾ ನಿಯಮಗಳು ಅನ್ವಯ ಆಗ್ತದೆ. ವಿಧಿ 10 ಪೌರತ್ವ ಬಗ್ಗೆ ಕಾನೂನು ಮಾಡಲು ಅಧಿಕಾರ ಇರೋರು ಯಾರು? ಇವರೇ. ವಿಧಿ 11 ಪ್ರಕಾರ. ಸೊ ಈ ಒಂದು ಕಾಯ್ದೆಯನ್ನ ನೀವು ನೋಡಿದ್ರೆ ನಿಮಗಿದು ಜಸ್ಟ್ ಸಾಲಿ ಅನಿಸ್ತದ, ಜಸ್ಟ್ ಸಂಗ್ವಿನ್ ಅನಿಸ್ತದ? ಇಸ್ ಇಟ್ ಜಸ್ಟ್ ಸಾಲಿ ಆರ್ ಜಸ್ಟ್ ಸಂಗ್ವಿನ್? ಈ ಭಾಗ ಅಂದ್ರೆ ಭಾಗ 2. ಇಸ್ ಇಟ್ ಜಸ್ಟ್ ಸಾಲಿ ಆರ್ ಜಸ್ಟ್ ಸಂಗ್ವಿನ್? ಏನ್ ಕನ್ಫ್ಯೂಸ್ ಆಯ್ತು ರಾಜೀವಿ? ಫೋನ್ ಮಾಡು, ಕೈ ಎತ್ತು. ಸರಿ, ಈಗ ನಿಮ್ಮ ಕ್ಲಾಸ್ ಎಷ್ಟು ಜನ ನೋಡೋಕೆ ಆಗ್ತಾರೆ? ಯಾರು ಒಳಕತ್ತಿಲ್ಲ, ನಗನಗುತ್ತಾ ನೋಡ್ತಾ ಇದ್ದಾರೆ. ನೋಡ್ರಿ, ಉಳ್ಳಾಡ್ನಾಗತ್ತ. ರಾಜೀವಿ ಕೈ ಎತ್ತು. ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ರಾಜೀವ್. ತುಂಬಾ ಸ್ಲೋ ಆಗ್ತಿದೆ ಸರ್. 2x ಸ್ಪೀಡ್ ಅಲ್ಲಿ ನೋಡ್ರಿ. ಮುಗಿತಾ ಇದು? ಇವಾಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಇಸ್ ಇಟ್ ಜಸ್ಟ್ ಸಾಲಿನಾ ಅಥವಾ ಜಸ್ ಸಂಗ್ಯುನಿಸ? SANGUINI ಸಂಗ್ಯುನಿಸ್. ಇದನ್ನ ಹೇಳ್ರಿ ನಾನು. ಏನ್ ಸರ್ ಇದು? ಜಸ್ ಸಾಲಿ ಅಂತಂದ್ರೆ ಏನು? ಆ ಪ್ರದೇಶದಲ್ಲಿ ಜನನ ಹೊಂದಿದವರಿಗೆ ಪೌರತ್ವ. ಉದಾಹರಣೆಗೆ ಯಾರು? ಅಮೆರಿಕಾದಲ್ಲಿ ನೀವು ಜನನ ಹೊಂದಿದ್ರೆ ಆಟೋಮೆಟಿಕ್ ಆಗಿ ಆಗ್ಬಿಡ್ತೀರಿ. ನೀವು ಬೇರೆ ದೇಶದ ನಾಗರಿಕರು, ನಿಮ್ಮ ತಂದೆ ತಾಯಿ ಉಗಾಂಡದವರಾಗಿರ್ಬೋದು, ನಮೀಬಿಯಾದವರಾಗಿರ್ಬೋದು, ಎಲ್ಲಿಯವರೇ ಆಗಿರ್ಬೋದು. ಆದ್ರೆ ಆ ದೇಶದಲ್ಲಿ ನೀವು ಜನನ ಹೊಂದಿದ್ರೆ ಜಸ್ಟ್ ಸಾಲಿ ಅದು.
ಅಥವಾ ರಕ್ತ ಸಂಬಂಧದಿಂದ ನೀವು ನಾಗರಿಕರಾಗುವುದು. ಇದೇನು ಉದಾಹರಣೆ? ಭಾರತ. ನಾವೇನು ಹೆಚ್ಚಿನ ವಿಷಯಗಳು ರಕ್ತ ಸಂಬಂಧದಿಂದ ಅಂತ ಹೇಳಿದ್ದಾರೆ. ಅಂದ್ರೆ ಸಂಪೂರ್ಣವಾಗಿ ಅಲ್ಲ, ಬಹುತೇಕ ನಮ್ಮದೇನೋ ಫಾಲೋ ಮಾಡ್ತದೆ, ಜಸ್ಟ್ ಸಾಂಗಿನಿಸ ಫಾಲೋ ಮಾಡ್ತದೆ. ಬರ್ಕೋಬೇಕಾ ಸರ್? ಮತ್ತೆ ಸುಮ್ಮನೆ ಬರಕತ್ತೇನೆ ಏನಿದನ್ನು UPSC ಕ್ವಶನ್ ಇದು ಅಲ್ವಾ ಸರ್? ಹಾ, UPSC ಅಲ್ಲಿ ಬಂದಿತ್ತು ಪ್ರಶ್ನೆ. ಕೇಳೇ ಇಲ್ಲ, ಮತ್ತೆ ಪ್ರಶ್ನೆ ಬರ್ಲಾರ್ದ ನಾ ಏನ್ ಕೇಳ್ತೀನಿ? ನಾನು ಮ್ಯಾಲಿಂದ ಉದ್ರಿನೇ. Am I falling from sky or coming laptop screen in front? English super G, high level. ಒಂದಕ್ಕಿಂತ ಹೆಚ್ಚಿನ ಪೌರತ್ವ ಪಡಿಬಹುದು. ಏನ್ ಹೇಳುತ್ತಿಲ್ಲಿ? ಇಲ್ಲೇನ್ ಹೇಳ್ತಿಲ್ಲಿ? ವಿಧಿ 9 ಏನ್ ಹೇಳ್ತು? ವಿದೇಶಿ ಪೌರತ್ವ ತಗೊಂಡ್ರೆ ಖಲಾಸ್. ಏಕ ಪೌರತ್ವ ನಮ್ದು, ಏಕ ಪೌರತ್ವ. ಭಾರತದ್ದು ಸಿಂಗಲ್ ಸಿಟಿಜನ್ಶಿಪ್ ನಮ್ದು. ದ್ವಿಪೌರತ್ವ ಅವಕಾಶ ಇಲ್ಲ. ಆಕಾಶ, ಈಗ ನಾನು ಇಂಡಿಯಾದವದನಪ್ಪ, ಅಮೆರಿಕಾದಲ್ಲಿ ಹೋಗುವಾಗ ನನ್ನ ಹೆಂಡತಿ ಮಗುವಿಗೆ ಜನನ ನೀಡ್ತಾಳೆ. ಅಮೆರಿಕಾದಲ್ಲಿ ಇದ್ದಾಗ ನನ್ನ ಹೆಂಡತಿ ಮಗುವಿಗೆ ಜನ್ಮ ಮಾಡಿದ್ರೆ ಅಮೆರಿಕಾದಲ್ಲಿ ಅಮೆರಿಕ ಪ್ರಜೆ ಅದು. ಹೌದಾ? ಬಟ್ ಇಂಡಿಯಾದಲ್ಲಿ ಹಂಗಿಲ್ಲ, ರಕ್ತ ಸಂಬಂಧ ಇರಬೇಕು, ತಂದೆನೋ ತಾಯಿನೋ ಭಾರತ ಪ್ರಜೆಗಳಾಗಿರ್ಬೇಕು. ಎಸ್ ಕಿರಣ್, ಅಮೆರಿಕದಲ್ಲಿ ಹೋಗ್ಬಿಟ್ಟು ಅಲ್ಲಿ ಮದುವೆ ಆಗಿ ನಿಮಗೆ ಮಗು ಆದ್ರೆ ಆಮೇಲೆ ನೀವು ಅಮೆರಿಕದ ಪೌರತ್ವ ಪಡೆದಿದ್ರೆ ಸರ್, ಗ್ರೀಕ್ ಲ್ಯಾಟಿನ್ ಇರ್ತಾವು. ಏನು? ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ? ಪ್ರೊನೌನ್ಸ್ ಮಾಡೋದು ಯೂಸ್ ಸಾಲಿ ಅಂತ ಮಾಡ್ತಾರ. ಇದು ಅರ್ಥ ಆಯ್ತಾ? ಎಲ್ಲ ಕೇಳ್ತಾ ಇಲ್ವಾ ಸರ್? ಕೇಳಿಸ್ತಾ ಇದೆ ಸರ್. ಕೊಡಲ್ಲ. ವಿಧಿ 9 ಹೇಳುತ್ತೆ, 2 ದೇಶದ ಇಲ್ಲ. ಕೈ ಎತ್ತಿದಾರ? ನನಗೆ ಕೇಳಿಸ್ತಾ ಇಲ್ಲಪ್ಪ, ಕೇಳಿಸ್ತಾ ಇಲ್ಲ ನನಗೆ. ಯಾರು ಕೈ ಎತ್ತಿದ್ರು? ಕಿರಣ್ ಎತ್ತಿನ? ಕಿರಣ್ ಸಾರಿ, ನಾನು ಮ್ಯೂಟ್ ಇಟ್ಟಿದ್ದೆ ಅನ್ಸುತ್ತೆ, ಕೆಲಸಿಲ್ಲ. 5 ನಿಮಿಷ ಆದ್ಮೇಲೆ ಮತ್ತೆ ಹಚ್ಚು. ಇದು ಮುಗಿತು. ಇನ್ನು ವಿಧಿ 11 ಏನ್ ಹೇಳ್ತದೆ? ವಿಧಿ 11ರ ಪ್ರಕಾರ ಏನು? ವಿಧಿ 11ರ ಪ್ರಕಾರ ಸಂಸತ್ತಿಗೆ ಅಧಿಕಾರ ಇದೆ. ಸಂಸತ್ತಿಗೆ ಅಧಿಕಾರ ಇದೆ ಪೌರತ್ವದ ಕುರಿತಾಗಿ ಯಾವ್ದಾದ್ರು ಕಾನೂನು ಮಾಡಬೇಕು. ಸಂಸತ್ತು ಇದರ ಏನು ಮಾಡ್ತು? ಪ್ರಯೋಜನವನ್ನ ಪಡ್ಕೊಂಡು ಪೌರತ್ವ ಕಾಯ್ದೆಯನ್ನ ಜಾರಿಗೆ ಬಂತು 1955, ಸಿಟಿಜನ್ಶಿಪ್ ಆಕ್ಟ್ ಆಫ್ ಆಕ್ಟ್ 1950. 11 ಆಯ್ತು ಸರ್. ಏನು क्या बोल रहे तुम्हें? ಆರ್ಟಿಕಲ್ 11 ಬರ್ತೀನಲ್ಲ, ಇಲ್ಲಿ 11ನೇ ಅದು, ಇಲ್ಲಿ 11 ಬರ್ತೀನಿ. ಏನೋ ಒಂದು ಪೌರತ್ವ ಕಾಯ್ದೆ, ಇದರಲ್ಲಿ ಪೌರತ್ವ ಪಡೆಯುವ 5 ವಿಧಾನಗಳನ್ನು ಉಲ್ಲೇಖ ಮಾಡಿದ್ದಾರೆ. 5 ವಿಧಾನ. 1, ಹೆಂಗ್ ಪಡಿಬಹುದು? ಬೈ ಬರ್ತ್. ಹುಟ್ಟಬೇಕು ನೀವು. ಸುಮ್ನೆ ಹುಟ್ಟಲಾರ್ದ ಪೌರತ್ವ ಕೊಡ್ರಿ ಅಂದ್ರೆ ಕೊಡಲ್ಲ, ರೈಟ್? ಸುಮ್ನೆ ಪೌರತ್ವ ಕೊಡ್ರಿ, ಫಸ್ಟ್ ಹುಟ್ಟಿರ್ಬೇಕು ನೀವು. ಎಲ್ಲರೂ ಎಲ್ಲಿ ಹುಟ್ಟಬೇಕು ಅಂತ ಕೇಳ್ತಾರೆ. ಜನವರಿ 26, 1950 ಅಥವಾ ನಂತರ ಭಾರತದಲ್ಲಿ ಜನನ ಹೊಂದಿದವರು ಎಲ್ಲಿಯವರೆಗೆ?
ಜುಲೈ 1 1987ರವರೆಗೆ ಈ ಮಧ್ಯದಲ್ಲಿ ಜನನ ಹೊಂದಿದವರು ಆಟೋಮೆಟಿಕ್ ಆಗಿ ಸ್ವಯಂ ಏನು ಪೌರರಾಗುತ್ತಾರೆ. ಅವ್ರು ಎಲ್ಲಾದ್ರೂ ಇರಲಿ, ಎಲ್ಲಿಯವರಾದ್ರೂ ಆಗಿರ್ಲಿ, ಅವರು ತಂದೆ ಎಲ್ಲಿಯವರಾಗಿರ್ಲಿ, ತಾಯಿ ಯಾರವರಾಗಿರ್ಲಿ, 1987ರ ಒಳಗಡೆ 1947ರ ಒಳಗಡೆ ಇದು ಕ್ಲಿಯರ್ ಇದೆಯಾ? ಸರಿ, 87ರವರೆಗೆ ಸ್ವಯಂ ಪೌರರಾಗ್ತಾರೆ ಬೈ ಬರ್ತದೆ. ಎರಡನೇದು ಯಾವುದು? ಬೈ ಡಿಸೆಂಟ್, ವಂಶಾನುಪ್ರಾಪ್ತಿಯಿಂದ. ಅದು ಹೇಳ್ತೀನಿ ನಿಮ್ಗೆ ಯಾಕಂತೇಳಿ. ಜನವರಿ 26, 1950 ಅಥವಾ ನಂತರ, ರೈಟ್. ಭಾರತದ ಹೊರಗಡೆ ಜನನ, ಭಾರತದ ಹೊರಗಡೆ ಜನಿಸಿ ಈ ಜನನದ ಸಮಯದಲ್ಲಿ ತಂದೆ ಅಥವಾ ತಾಯಿ ಯಾರಿಬ್ಬರಲ್ಲಿ ಒಬ್ರು ಭಾರತೀಯರಾಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಸ್ವಯಂ ಪೌರರಾಗೋದಿಲ್ಲ, ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕ್ಬೇಕು ಇಂಡಿಯಾದಲ್ಲಿ. ಆಕ್ಚುಲಿ ಸ್ವಯಂ ಪೌರತ್ವ ಸಿಗೋದಿಲ್ಲ, ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ತಂದೆ ತಾಯಿ ಇಬ್ಬರಲ್ಲಿ ಒಬ್ರು ಭಾರತೀಯರಾಗಿದ್ರು ಕೂಡ ನಿಮಗೆ ಅಪ್ಲಿಕೇಶನ್ ಹಾಕಿದ್ರೆ ಕೊಟ್ಟು ಬಿಡ್ತಾರೆ. ಅಪ್ಲಿಕೇಶನ್ ಹಾಕ್ಬೇಕು ನೀವು. ಹಾಕ್ಲಾರ್ದ ಕೊಡ್ರಿ ಅಂದ್ರೆ ಯಾರು ಕೊಡ್ತಾರ? ಹಾಕ್ಬೇಕು. ಫಸ್ಟ್ ಹುಟ್ಟಬೇಕು, ಹುಟ್ಟಿದ ಮೇಲೆ ಅಪ್ಲಿಕೇಶನ್ ಹಾಕ್ಬೇಕು. ಬಹಳ ಜನ ಇರ್ತಾರ, ಏನೋ ಹುಟ್ಟಿರೋದೇ ಇಲ್ಲ, ಪೌರತ್ವ ಕೊಡ್ರಿ ಅಂತ. If he or she born 26th Jan, midnight of 26th Jan, ಯಾವ ಡೇಟ್ ಇಂಪಾರ್ಟೆಂಟ್ ಆಗುತ್ತೆ? ಡೇಟ್ ಇಂಪಾರ್ಟೆಂಟ್. 26 ಜನವರಿಗಿಂತ ಮೊದಲು ಹುಟ್ಟಿದ್ರಂದ್ರೆ ಏನಾಗುತ್ತೆ ಹೇಳಿ ನೋಡೋಣ? 25 ಜನವರಿ ಆಗುತ್ತೆ, ರೈಟ್? 25 ಜನವರಿ ಆಗುತ್ತೆ. ಸೊ 25 ಜನವರಿಯಲ್ಲಿ ಆಟೋಮೆಟಿಕ್ ಸಿಗುತ್ತಲ್ಲ ಇಲ್ಲಿ ವಿಧಿ. ಇದರ ಪ್ರಕಾರ ಭಾರತ ಭೂಪ್ರದೇಶದಲ್ಲಿ ಜನನ ಆಗಿದ್ರೆ ಆಟೋಮೆಟಿಕ್ ಸಿಗುತ್ತೆ ಇಲ್ಲಿ. ಎರಡು ಗೊತ್ತಾಯ್ತಾ? ಬೈ ಡಿಸೆಂಟ್, ವಂಶಾನುಪ್ರಾಪ್ತಿಯಿಂದ ಮತ್ತು ಜನನದಿಂದ, ಎರಡು ಗೊತ್ತಾಯ್ತಾ? ರೈಟ್. ನೀವು ಕೇಳ್ತೀರಿ ಬೈ ಬರ್ತ್ ಅಂತೇಳಿ ಹೇಳಿದ್ರಿ ಸರ್ ಜುಲೈ 1, 1987 ನಂತರ ಏನಾಯ್ತು ಸರ್ ಅಂತ ಕೇಳಬಹುದು. ಹೌದಾ? ಬೈ ಬರ್ತ್ ಅಲ್ಲಿ ಇನ್ನೂ ಇದೆ. ಬೈ ಬರ್ತ್ ಅಲ್ಲಿ ಸಪೋಸ್ ಯಾವತ್ತು ಜುಲೈ 1, 1987ರ ನಂತರ ಜನನ ಆದ್ರೆ ಅವರಿಗೆ ಪೌರತ್ವ ಸಿಗುತ್ತಾ? ಎಂತ ಸಂದರ್ಭದಲ್ಲಿ? ರೈಟ್. ಜನನ ಸಮಯದಲ್ಲಿ ತಂದೆ ಅಥವಾ ತಾಯಿ ಭಾರತದ ಪೌರರಾಗಿದ್ದರೆ, ಇದೇನು 1986ರ ತಿದ್ದುಪಡಿ ಕಾಯ್ದೆ. 1986ರ ತಿದ್ದುಪಡಿ ಕಾಯ್ದೆ ಇದನ್ನ ಹೇಳ್ತದೆ. ಓಕೆ. ಇನ್ನು ನೆಕ್ಸ್ಟ್ ಇದೆಲ್ಲಿ ತನಕ? 3 ಡಿಸೆಂಬರ್ 2003 ತನಕ. ಇನ್ನು ಸರ್ 3 ಡಿಸೆಂಬರ್ 2003 ನಂತರ ಹುಟ್ಟಿದ್ರ 2003ರ ನಂತರ ಜನನ ಆಯ್ತು ಸರ್ ನಂದು. ಅವಾಗ ಪೌರತ್ವ ಸಿಗುತ್ತೆ. ಎಂತ ಸಂದರ್ಭದಲ್ಲಿ? ಜನನ ಸಮಯದಲ್ಲಿ ತಂದೆ ಮತ್ತು ತಾಯಿ ಇಬ್ಬರು ಭಾರತೀಯ ಪೌರರಾಗಿದ್ದರು. ಇದು 2003ರ ತಿದ್ದುಪಡಿ ಪ್ರಕಾರ. ಇವತ್ತು ಭಾರತದಲ್ಲಿ ಹುಟ್ಟಿದ್ರೆ ಭಾರತೀಯ ಪ್ರಜೆ ಆಗಲ್ಲ. ತಂದೆ ತಾಯಿ ಇಬ್ರು ಭಾರತೀಯ ಪ್ರಜೆಗಳಾಗಿದ್ರೆ ಮಾತ್ರ ಆಗ್ತಾರೆ, ಹಂಗೆ ಬರಲ್ಲ. ತಂದೆ ತಾಯಿ ಇಬ್ರು ಭಾರತೀಯರಾಗಿರ್ಬೇಕು, ಖುಷಿ. ಇಲ್ಲಾಂದ್ರೆ ನಿನ್ನ ಖುಷಿ ಎಲ್ಲ ಹಾರಿ ಹೋಗ್ಬಿಡ್ತದೆ. ನಿನ್ನ ಖುಷಿ ಎಲ್ಲ ಹಾರಿ ಹೋಗ್ಬಿಡ್ತದೆ. ವಿಚಾರ ಮಾಡು. ಬೈ ಬರ್ತ್ ನಲ್ಲಿ ಹೆಂಗದಾವ ನೋಡ್ರಿ.
ನೋಡ್ರಿ 2003 ಇನ್ನೊಂದು ಹೇಳೋರು, ಒಬ್ಬ ಭಾರತೀಯ ನಾಗರಿಕ ಆಗಿರ್ಬೇಕು, ಇನ್ನೊಬ್ರು ಇದರಲ್ಲಿ ಇನ್ನೊಂದು ಕೂಡ ಇತ್ತು, ಒಬ್ರು ತಂದೆ ತಾಯಿಗಳಲ್ಲಿ ಒಬ್ರು ಭಾರತೀಯ ನಾಗರಿಕರಾಗಬೇಕು, ಇನ್ನೊಬ್ರು ಏನಾಗಿರ್ಬೇಕು, ಅಕ್ರಮ ವಲಸಿಗ ಆಗಿರ್ಬಾರ್ದು. ಇದು ಕೂಡ ಇತ್ತು. ಸೊ ಬೇಸಿಕಲಿ ಅಕ್ರಮ ವಲಸಿಗರನ್ನ ತಡೆಗಟ್ಟಲಿಕ್ಕೆ ತಗೊಂಡ್ಬಂದಿರೋದನ್ನ. ಮತ್ತೆ ನೀವು ಪ್ರಶ್ನೆ ಕೇಳಬಹುದು, ಸರ್ ರೈಟ್, ಈಗ ವಿದೇಶಿ ರಾಯಭಾರಿಗಳು ಭಾರತದಲ್ಲಿರ್ತಾರೆ, ಈ ವಿದೇಶಿ ರಾಯಭಾರಿಗಳ ಮಕ್ಕಳು ಭಾರತದಲ್ಲಿ ಜನನ ಹೊಂದಿದರೆ ಅವರು ಭಾರತದ ಪೌರರ ಆಗ್ತಾರಾ ಇಲ್ವಾ? ಪೌರರು ರಾಗುವುದಿಲ್ಲ, ಅವರು ಭಾರತದ ಪೌರರಾಗುವುದಿಲ್ಲ. ಕೊಟ್ಟಂತ ಸುಮ್ಮ ಹುಟ್ಟಿದ್ರು. ಓಕೆ, ಇದು ಬೈ ಬರ್ತ್ ನಲ್ಲಿ ಹುಟ್ಟಿನ ಮೂಲಕ ಬಂದವರಿಗೆ ಇಷ್ಟೆಲ್ಲ ಮತ್ತು ತಿದ್ದುಪಡಿ ಮೇಲೆ ತಿದ್ದುಪಡಿ. ಸಾರಿ, ಇದು 2003 ಅಲ್ಲ, 2004 ಮಾಡ್ಕೊಡ್ರಿ. 3 ಅಂತ 2004 ಮಾಡ್ಕೊಡ್ರಿ. ಹೇಳಿ ಖುಷಿ. ಸರ್, ಅಕಸ್ಮಾತ್ ಆಗಿ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ಅಲ್ಲಿ ಜನಿಸಿದ್ರು ಸರ್. ಬಟ್ ಅದು ಈಗ ಅವರಪ್ಪ ಪಾಕಿಸ್ತಾನ ಸೇರ್ಬೇಕಂತಾರೆ ಸರ್, ಅವರಮ್ಮ ಇಂಡಿಯಾದವ್ರು ಸೇರ್ಬೇಕಂತಾರೆ ಸರ್. ಬಟ್ ಆ ಪರ್ಸನ್ ಅದು ಯಾರು ಸರ್, ಜನಿಸಿದ ಮಹಿಳೆ ಇಂಡಿಯಾಗೆ ಒಂಥರ ಸರ್ ಇಂಪಾರ್ಟೆಂಟ್ ಇದ್ದಂಗೆ ಸರ್. ಅವಾಗ ಏನ್ ಸರ್? ಅವಾಗ ಇಬ್ಬರನ್ನು ಕೂಡಿ ಉಗಾಂಡಕ್ಕೆ ಕಳಿಸ್ಬಿಡ್ಬೇಕು, ಆ ಕಡೆ ಎಲ್ಲರ ಇದು ಕಳಿಸ್ಬಿಡ್ನು, ಉಕ್ರೇನ್ಗೆ ಯುದ್ಧ ಮಾಡೋಗ್ರಿ ಅಂತ. ಸರ್ ಯಾರು ಬರ್ತಾರೆ? ಅವು ಬಾರ್ಡರ್ದಾಗ ಜನಿಸ ಸರ್ ಮಗು. ಬಾರ್ಡರ್ ಅಂದ್ರೆ ಹಂಗಿರುತ್ತೆ, ಈಗ ಇಂಡಿಯಾದಾಗ ಇರ್ಬೇಕು, ಪಾಕಿಸ್ತಾನದಾಗ ನಡುವೆ ಏನ ತಂತಿ ಮೇಲೆ ಹುಡ್ತಾರೆ ಏನ ಮಂದಿ? ಇಲ್ಲ ಸರ್, ಅಕಸ್ಮಾತ್ ಆಯ್ತು ಸರ್, ಫಾರ್ ಎಕ್ಸ್ಕ್ಲೂಸಿವ್ ಆರ್ಡರ್ ಅಲ್ಲಿ ಅಕಸ್ಮಾತ್ ದವಾಖಾನೆ ಒಳಗೆ ಬರೆಸ್ಬೇಕಾದ್ರೆ, ಬರ್ತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ತಂತಿ ಮೇಲೆ ಹುಟ್ಟಿದ ಮಗ ಅಂತೇಳಿ ಬರ್ಸ್ತಾನೆ. ಇಲ್ಲ, ಎಲ್ಲೇ ಒಂದು ಜಾಗ ಹೇಳ್ತಾರೆ, ಆ ಜಾಗ ಎಲ್ಲರ ಒಂದು ಕಡೆ ಇರ್ತದೆ ಅದು. ಸುಮ್ಮನೆ ನಾನು ಕೇಳ್ತೀನಿ ಸರ್, ಡೌಟ್ ಬಂತ, ಅದಕ್ಕೆ ಡೌಟ್ಗೆ ಒಂದು ಸಲ್ಯೂಟ್, ಅದ್ಭುತ ಡೌಟ್. ನಾ ಇಂಥ ಡೌಟ್ಗಳಿಗೆ ಬಹಳ ಎನ್ಕರೇಜ್ ಮಾಡ್ತೀನಿ ಆಕ್ಚುಲಿ ಯಾಕಂದ್ರೆ ಈ ಡೌಟ್ ಕೇಳೋರು ಆಕ್ಚುಲಿ ಪಾಠ ಸೀರಿಯಸ್ ಕೇಳಿ ಥಿಂಕ್ ಮಾಡ್ತಿರ್ತಾರ. ಸರ್ ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಇವಾಗ ಪಾಕಿಸ್ತಾನ ಅಂಬಾಸಿಡರ್ ಇದ್ದಾನೆ ಸರ್, ಅವನು ನಮ್ಮ ಇಂಡಿಯಾದಲ್ಲಿ ಇದ್ದಾನೆ ಸರ್. ಇವಾಗ ಒಬ್ಬ ಪಾಕಿಸ್ತಾನ ಅಂಬಾಸಿಡರ್ ನಮ್ಮ ಇಂಡಿಯಾದಲ್ಲಿ ಇದ್ದಾನೆ ಸರ್. ಅವನು ಏನ್ ಮಾಡಿದಾನೆ, ಇಲ್ಲಿ ಯಾವ್ದೋ ನಮ್ಮ ಲೇಡಿಗೆ ಮದುವೆ ಆಗಿದ್ದಾನೆ ಸರ್. ಮದುವೆ ಆದ್ಮೇಲೆ ಅವ್ರಿಗೆ ಒಂದು ಮಗು ಆಗಿದೆ ಸರ್. ಆ ಮಗುವನ್ ಪಾಕಿಸ್ತಾನ ಸಿಟಿಸನ್ ತಗೋಬೇಕಾ, ಇಂಡಿಯಾ ಇಲ್ಲಿ ವಿದೇಶಿ ರಾಯಭಾರಿ ಅಂತಂದ್ರೆ ಶತ್ರು ದೇಶದ ವಿದೇಶಿ ರಾಯಭಾರಿಗಳು ಸಾಧ್ಯನೇ ಇಲ್ಲ. ಬೇರೆ ದೇಶದವರು ಕ್ಲೇಮ್ ಮಾಡಬಹುದು, ತಂದೆ ತಾಯಿ ಯಾರಾದ್ರೂ ಒಬ್ರು ಇರ್ಬೋದು. ಈಗ ಪಾಕಿಸ್ತಾನ ಬಿಟ್ಟು ಉಳಿದವರು ಅವ್ರ ತಂದೆ ತಾಯಿ ಯಾರಾದ್ರೂ ಒಬ್ರು ಇಂಡಿಯನ್ ಆಗಿದ್ರೆ ಅವರು ಅಪ್ಲಿಕೇಶನ್ ಹಾಕ್ಬೋದು. ಪಾಕಿಸ್ತಾನ ಇದ್ರೆ ಖಂಡಿತ ನೋ ಅಷ್ಟೇ. ಓಕೆ, ಪಾಕಿಸ್ತಾನ ಚೀನಾದವ್ರು ರಾಯಭಾರಿ ಭಾರತೀಯರನ್ನ ಮದುವೆಯಾಗಿ ಸಿಟಿಜನ್ಶಿಪ್ ಬೇಕಂತಂದ್ರೆ ಉಳ್ಳಾಡ್ಸಿ ಹೊಡಿತಾರೆ, ಅವಕಾಶನೇ ಇಲ್ಲ. ಇದನ್ನ ಬ್ರಾಕೆಟ್ನಾಗ ಬರ್ಕೊಂಡ್ಬಿಟ್ರೆ ಶತ್ರು ದೇಶ. ಓಕೆ ಆಕಾಶ್? ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ರಿಫ್ರೆಶಿಂಗ್ ಡೌಟ್ ಬಂತೀಗ ಸರ್. ಮಲಿಕ್ ಸಾನಿಯಾ ಮಕ್ಕಳ ಕತೆ ಏನ್ರಿ ಹೇಳ್ರಿ ವಿಠಲ್ ಸರ್. ಸರ್ ಕಳೆದ 10 ವರ್ಷಗಳಲ್ಲಿ ಸರ್ 7 ಜನ ಯಾರಿಗೆ ಡೌಟ್ಗಳಿಲ್ಲ ಕ್ಲಾಸ್ ಮುಗಿದ ಮನೆಗೆ ಹೋಗಿ ಹೇಳ್ರಿ ಸರ್. ಕಳೆದ 10-15 ವರ್ಷಗಳ ಒಳಗಡೆ ಸರ್ 7 ಜನ ಚೀನಾದವರಿಗೆ ಪೌರತ್ವ ಕೊಟ್ಟರಂತ ಸರ್. ಇವಾಗ ಅದು ಹೇಗೆ ಅಂತ ಸರ್? ಶತ್ರು ರಾಷ್ಟ್ರ ಅದು ಬೈ ರಿಜಿಸ್ಟ್ರೇಷನ್ ಬರ್ತದೆ. ಮೂರನೇ ರೀತಿ, ಅದನ್ನ ನಾನು ಹೇಳ್ತೀನಿ. ದಟ್ ಈಸ್ ಬೈ ರಿಜಿಸ್ಟ್ರೇಷನ್. ಅಂತ ಸಿಟಿಜನ್ಶಿಪ್ ಅನ್ನ ಕೇಸ್ ಬೈ ಕೇಸು ರಿಜಿಸ್ಟ್ರೇಷನ್ ನೋಂದಾಯಿಸೋದ್ರ ಮೂಲಕ ತಗೋಬಹುದು. ಮಲಿಕ್ ಸಾನಿಯಾ ಕತೆ ಏನು? ಇಬ್ಬರಿಗೂ ಹೊಡಿತೀನಿ ನಾನು, ಮಲಿಕ್ಗೂ ಹೊಡಿತೀನಿ, ಸಾನಿಯಾಗೂ ಹೊಡಿತೀನಿ, ನಿನಗೂ ಹೊಡಿತೀನಿ. ಸುಮ್ಮಿರಬೇಕು. ಸಲ್ಮಾನ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಹೇಳಿ ಮಲಿಕ. ಸರ್, ಆಕ್ಚುಲಿ ಒಂದ್ ಡೌಟ್ ಸರ್. ತುಂಬಾ ಜನ ಫಿಲಿಂ ಆಕ್ಟರ್ಸ್ ಎಲ್ಲ ಬೇರೆ ಕಂಟ್ರೀಸ್ ಇಂದ ಇಂಡಿಯಾಕ್ ಬಂದ್ಬಿಟ್ಟು ಇಲ್ಲಿ ಇರೋ ಹೀರೋನ್ಸ್, ಅದೇ ಫಿಲಿಂ ಆಕ್ಟರ್ಸ್ ನ ಮದ್ವೆ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ ಸರ್. ಅವ್ರ ಮಕ್ಕಳಿಗೆ ಸಿಟಿಜನ್ಶಿಪ್ ಬರುತ್ತಾ ಇಲ್ವಾ ಸರ್? ಅವ್ರ ಜನನದ ಸಮಯದಲ್ಲಿ ಯಾವ ಸಿಟಿಜನ್ ಇದಾರೆ ಅದು ಇಂಪಾರ್ಟೆಂಟ್ ಅಲ್ಲ.
ಈಗ ಅವ್ರು ಹುಟ್ಟಿದಾಗ ಒಬ್ಬರು ಭಾರತೀಯರಾಗಿದ್ದು ಇನ್ನೊಬ್ರು ವಿದೇಶಿಯರಲ್ಲಿ ಅವ್ನು ಎನಿಮಿ ದೇಶದವನಾಗಿರ್ಬಾರ್ದು. ಹಾಗಾದ್ರೆ ಸರ್ ಇವಾಗ ಕತ್ರಿನಾ ಕೈಫ್ ಅವರೆಲ್ಲ ಇಂಡಿಯನ್ ಅಂದ್ರೆ UK ಅವರಲ್ಲ ಸರ್, ಬ್ರಿಟನ್ ಅವರಲ್ವಾ ಸರ್? ಸೊ ಅವರು ತಗೋಬಹುದಂತ ಹೇಳ್ತೀರಲ್ವಾ ಸರ್? ಅಲ್ಲ, ಅದು ಮತ್ತೆ ಪ್ರೊಸೆಸ್ ಬರ್ತಾವ, ನ್ಯಾಚುರಲೈಸೇಷನ್ ಅಂತ ಹೇಳಿ. ಇಷ್ಟು ವರ್ಷ ಇದ್ದಾಗ ಅದು ಸಹಜೀಕರಣ ಪ್ರಕ್ರಿಯೆಯಿಂದ ಬರ್ತದ. ಅದೆಲ್ಲ ಸಹಜೀಕರಣ ಮತ್ತು ರಿಜಿಸ್ಟ್ರೇಷನ್ ಇಂದ. ಅದು ನಾಳೆ ಹೇಳ್ತೀನಿ ನಿಮ್ಗೆ. ಸರ್ ಇನ್ನೊಂದು ಡೌಟ್ ಸರ್, ಇದು ಸರ್ ಪಾಕ್ ಬಗ್ಗೆ ಹೇಳಿದ್ರಲ್ವಾ ಸರ್, ಶೋಯಬ್ ಮಾಲಿಕ್ ಮತ್ತೆ ಸಾನಿಯಾ ಮಿರಾಜ್ ಬಗ್ಗೆ ಸರ್, ಅವರು ಸನ್ ಇದಾನಲ್ವಾ ಸರ್, ಅವ್ರಿಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತಾ ಇಲ್ವಾ ಅಂತ, ಅದಕ್ಕೂ ಅಷ್ಟೇನಾ ಸರ್ ಸೇಮ್ ಪ್ರೊಸೀಜರ್? ಸೊ ಇಲ್ಲಿ ನೋಡ್ರಿ, ಸಾನಿಯಾ ಶೋಯಬ್ ಮಲಿಕ್ ಅವರು ಅಪ್ಲಿಕೇಶನ್ ಹಾಕ್ಬೇಕು. ಸಾನಿಯಾ ಶೋಯಬ್ ಮಲಿಕ್ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹಾಕಿದಾಗ ಅವ್ರು ವಿಚಾರ ಮಾಡ್ತಾರೆ ಕೊಡಬೇಕು ಬೇಡ ಅಂತ ಹೇಳಿ. ದೇಶದವನಾಗಿದ್ರಿಂದ ಯೂಶುವಲಿ ಅದು ಅವಕಾಶನೇ ಕೊಡಲ್ಲ. ಸಾನಿಯಾಗ ಫೋನ್ ಮಾಡ್ತಿರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೇಳ್ರಿ ವಿಜಯ್ ಸರ್. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ವಿಜಯ್. ಇದು ನನ್ನ ಫಸ್ಟ್ ಪ್ಲಸ್ ಕ್ಲಾಸ್ ಸರ್, ಇವತ್ತೇ ಫಸ್ಟ್ ನಿಮ್ದು. ಅವಾಗೆ ಒಂದು ಡೌಟ್ ಸರ್, ಅವಾಗೆ ಒಂದು ಡೌಟ್ ಇತ್ತು ಸರ್ ನನಗೆ. ಸಪೋಸ್ ಇಂಡಿಯಾ ಸ್ಟೇಟ್ ಆಗಿ ಡಿವೈಡ್ ಆಗಿರ್ಲಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇತ್ತು ಸರ್? ಇಷ್ಟು ದೊಡ್ಡ ದೇಶದ ಆಡಳಿತ ಹೆಂಗ್ ಮಾಡ್ತೀರಿ? ಇಲ್ಲ, ಸಪೋಸ್ ಸರ್ ಇಂಡಿಯಾ ಸ್ಟೇಟ್ ಆಗಿ ಡಿವೈಡ್ ಆಗಿರ್ಲಿಲ್ಲ ನೋಡ್ರಿ, ಆಡಳಿತನೇ ಇಂಪಾಸಿಬಲ್. ಎರಡನೇದಾಗಿ ಏನಾಗುತ್ತೆ, ಯಾವಾಗ ನೀವು ಮೈಕ್ರೋ ಲೆವೆಲ್ ಆಡಳಿತ ಮಾಡೋದಿಲ್ಲ ಅಲ್ಲಿವರೆಗೂ ಸಾಕಷ್ಟು ಏನಾಗ್ಬಿಡ್ತಾವ, ದಂಗೆಗಳು ಹೇಳಲಿಕ್ಕೆ ಶುರು ಮಾಡ್ಬಿಡ್ತಾರೆ ಮಂದಿ. ಆಯ್ತಾ? ಎಲ್ಲಾ ದೇಶಗಳಲ್ಲಿ ಯಾವಾಗ ಭೂಪ್ರದೇಶ ದೊಡ್ಡದಿರ್ತದ ಅಲ್ಲಿ ರಾಜ್ಯಗಳು ಬೇಕೇ ಬೇಕು. ಓಕೆ ಸರ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಚ್ಚುನಾಕ್ ಸಾನಿಯಾಕ್ ಫೋನ್ ಮಾಡೋಣ. ಯಾರ್ಯಾರು ಸಾನಿಯಾಕ್ ಫೋನ್ ಮಾಡ್ಬೇಕಂತೀರಿ? ಟ್ರೂ ಅಂತ ಹಾಕ್ರಿ. ಯಾರ್ಯಾರು ಬೇಡ ಫಾಲ್ಸ್ ಹಾಕ್ರಿ. ಹೇಳ್ರಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಜಸ್ ಸೋಲಿನಾ ಮತ್ತೆ ಸೋಲಿನ್ ಸೊಗ್ಲಿನ್ಸ್ ಅಂತ ಹೇಳಿದ್ರಲ್ಲ ಸರ್, ಅಮೆರಿಕದಲ್ಲಿ ಹುಟ್ಟಿದ ಮಗು ಅಮೆರಿಕ ಪೌರತ್ವ ಪಡಿತು ಅಂತ ಹೇಳಿದ್ರಿ. ಅಮೆರಿಕದಲ್ಲಿ ಹುಟ್ಟಿದ ಮಗು ಅಮೆರಿಕ ಪೌರತ್ವ ಪಡಿತು ಅಂತ ಹೇಳಿದ್ರಿ. ಜೋರಾಗಿ ಮಾತಾಡಿ. ತಂದೆ ತಾಯಿ ಭಾರತೀಯರಾಗಿ ಮತ್ತೆ ಮರಳಿ ಭಾರತಕ್ಕೆ ಬಂದ್ರೆ ಅವರಿಗೆ ಯಾವ ಪೌರತ್ವ ಸಿಗುತ್ತೆ ಅಂತ? ಏನಾಯ್ತು ಸರ್, ಅಮೆರಿಕದಲ್ಲಿ ಹುಟ್ಟಿದ ಮಗು ಅಮೆರಿಕ ಪೌರತ್ವ ಸಿಗುತ್ತೆ ಅಂತ ಹೇಳಿದ್ರಿ. ತಂದೆ ತಾಯಿ ಭಾರತೀಯರಾಗಿ ಮರಳಿ ಮತ್ತೆ ಭಾರತಕ್ಕೆ ಬಂದ್ರೆ ಅವಾಗ ಯಾವ ಪೌರತ್ವ ಸಿಗುತ್ತೆ? ಅವರು ಭಾರತಕ್ಕೆ ಬಂದಾಗ ಅಮೆರಿಕ ಪೌರತ್ವವನ್ನ ತ್ಯಜಿಸ್ತೀನಿ ಅಂತ ಹೇಳಿ ಅಂಡರ್ಟೇಕಿಂಗ್ ಕೊಟ್ಟು ಭಾರತ ಪೌರತ್ವಕ್ಕೆ ಅಪ್ಲೈ ಮಾಡ್ಬೇಕಾಗುತ್ತೆ. ಓಕೆ, ಅಂದಾಗ ಮಾತ್ರ ಭಾರತ ಪೌರತ್ವ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದಕ್ಕೆ ಅಮೆರಿಕದವ್ರು ಚೆನ್ನಾಗಿರ, ಈಗ ಪ್ರೆಗ್ನೆಂಟ್ ಮಹಿಳೆಯರನ್ನ ಒಳಗನೆ ಬಿಡ್ತಾ ಇಲ್ಲ. ಎಸ್ ಕಿರಣ್. ಧನಲಕ್ಷ್ಮಿ ಕೊಡಬಹುದು, ಕೇಸ್ ಬೈ ಕೇಸ್ ಬೇಸಿಸ್. ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು, ವಿಶೇಷ ವ್ಯಕ್ತಿಗಳಿಗೆ ಕೊಡ್ತಾರೆ, ಎಲ್ರಿಗೂ ಕೊಡಲ್ಲ. ಹೇಳಿ ಸರ್. ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಶತ್ರು ದೇಶಗಳು ಅಂತ ಏನಾದ್ರು ಮೆನ್ಷನ್ ಆಗಿದೆ ಸರ್? ಏಲಿಯನ್ ಸ್ಟೇಟ್ ಅಂತ ಕರೆದಿದ್ದಾರೆ. ಏಲಿಯನ್ ಸ್ಟೇಟ್ ಅಂತ ಮೆನ್ಷನ್ ಇರೋದು. ಏಲಿಯನ್ ಸ್ಟೇಟ್ ಅಂತ. ಏಲಿಯನ್ ಸ್ಟೇಟ್ ಅಂತ ಅಂದ್ರೆ ಅವು ಶತ್ರು ದೇಶ ಅಂತ ನಾವು ತಿಳ್ಕೊಂತೀವಿ ಅಷ್ಟೇ. ಯಾವ್ದಾವ್ದು ಅಂತ ಏನಾದ್ರು ಮೆನ್ಷನ್ ಆಗಿದೆ ಸರ್? ಅದು ಮೆನ್ಷನ್ ಆಗಿಲ್ಲ, ಅದು ಸರ್ಕಾರ ಬೈ ಲಾ ಹೇಳ್ಬೋದು ಅಷ್ಟೇ. ಸರ್ ಇನ್ನೊಂದು, ನೀವು ಅಮೆರಿಕದಲ್ಲಿ ಹೋಗಿ ಮದ್ವೆ ಆಗಿ, ಅಮೆರಿಕ ಸಿಟಿಜನ್ಶಿಪ್ ಮಹಿಳೆಯನ್ ಮದ್ವೆ ಆಗಿ, ಸರ್ ಒಂದ್ ನಿಮಿಷ ಸರ್, ನೀವು ಇಲ್ಲಿದ್ದ ಹೋಗಿ ಅಲ್ಲಿ ಮದ್ವೆ ಆಗಿ ನಿಮ್ ಪೌರತ್ವ ಇಲ್ಲಿರುತ್ತೆ ಸರ್. ನಿಮ್ಮ ವೈಫ್ ಅಲ್ಲಿ ಪೌರತ್ವ ಪಡೆದಾಗ ನಿಮಗೆ ಹುಟ್ಟಿರೋ ಮಗು ಇಂಡಿಯಾದ ಪೌರತ್ವ ತಗೋಬಹುದಾ ಸರ್? ಆಮೇಲೆ ನೀವು ಅಲ್ಲಿ ಹೋಗಿ ನೀವು ಸಿಟಿಜನ್ಶಿಪ್ ಅಲ್ಲಿ ತಗೊಂಡು ಭಾರತ ತ್ಯಜಿಸ್ತೀರಾ ಸರ್? ಆಮೇಲೆ ಮಗು ಬಂದು ಇಲ್ಲಿ ಅಪ್ಲೈ ಮಾಡಿದ್ರೆ ಅದಕ್ಕೆ ಸರ್ಟನ್ ಟೈಮ್ ಇದೆಯಾ, ಏನ್ ಇಮಿಡಿಯೇಟ್ ಆಗಿ ರಕ್ತ ಸಂಬಂಧದ ಮೇಲೆ ಇದು ಕೊಡ್ತಾರೆ ಸರ್, ಪೌರತ್ವ ಕೊಡ್ತಾರೆ? ಮುಂದೆ ನಾಳೆ ಹೇಳ್ತೀನಿ ನಿಮಗೆ. ಅದರಲ್ಲಿ PIO ಅಂತ ಬರ್ತಾರೆ, ಪೀಪಲ್ ಆಫ್ ಇಂಡಿಯನ್ ಒರಿಜಿನ್ಸ್. ಅದೆಲ್ಲ ಪ್ರೊಸೆಸ್ ಇದೆ. ಓವರ್ಸೀಸ್ ಸಿಟಿಜನ್ಸ್ ಆಫ್ ಇಂಡಿಯಾ, OCI ಅಂತ ಬರ್ತಾರೆ. ಅವೆರಡು ಮರ್ಜ್ ಮಾಡಿ ಈಗ ಹೊಸದು ಮಾಡಿದ್ದಾರೆ. ಇವೆಲ್ಲ ನಾಳೆ ಹೇಳೋಣ, ಆಯ್ತಾ ಸರ್? ಈಗ ಆಮೇಲೆ ರಾಯಭಾರಿಗಳಿಗೆ ಪೌರತ್ವ ಕೊಡಕ್ ರಾಯಭಾರಿ ಮಕ್ಕಳಿಗೆ ಪೌರತ್ವ ಕೊಡಕ್ ಬರಲ್ಲ ಅಂತ ಹೇಳಿದ್ರು ಸರ್. ನಾವು ಬೇರೆ ದೇಶ ಸರ್, ನಮ್ಮ ರಾಯಭಾರಿಗಳು ಬೇರೆ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಾಯಭಾರಿಯಾಗಿ, ಅವರು ಅಲ್ಲಿ ಪೌರತ್ವ ಪಡ್ಕೋಬಹುದು ಸರ್? ಇಲ್ಲಿ ಬಿಟ್ರೆ ಅದ್ರ ಮೇಲೆ ಡಿಪೆಂಡ್ ಅದು. ಅಲ್ಲಿನ ಕಾನೂನು ಹೇಗಿದೆ ಆ ದೇಶದ್ದು, ಅದ್ರ ಮೇಲೆ ಡಿಪೆಂಡ್ ಅದು. ಥ್ಯಾಂಕ್ ಯು. ಲಾಸ್ಟಿಗೆ ಸನ್ನೆ ಮತ್ತೆ ಫೋನ್ ಮಾಡ್ತಾರೆ. ಹಲೋ. ಹೇಳಿ. ಥ್ಯಾಂಕ್ಸ್ ಮಲಿಕ್ ಸರ್. ನಮಸ್ತೆ. ನಮಸ್ತೆ. ಹೇಳಿ. ನಿಮ್ಮ ಹೆಸರೇನು? ಸರ್ ನನ್ನ ಹೆಸರು ರಮೇಶ್ ಸರ್. ಹೇಳಿ ರಮೇಶ್. ಸರ್ ನಂದೊಂದು ಡೌಟ್ ಇತ್ತು ರೀ. ಇದು ಅಂದ್ರೆ ಈಗ ರೀ ಒಬ್ರು ನಮ್ಮ ಸಿಟಿಜನ್ಶಿಪ್ ಆಗ್ಬೇಕಂದ್ರೆ ರೀ, ಸಿಟಿಜನ್ ಆಗ್ಬೇಕಂದ್ರೆ ಇಂಡಿಯಾದ 5 ವರ್ಷ ಟೈಮ್ ಅಂತದ ಸರ್ ವಾಸಿಸ್ಬೇಕಂತ ಹೇಳ್ರಿ. ಒಂದ್ ವೇಳೆ ಅವ್ರದ್ದು 5 ವರ್ಷ ಆಗೋಕ್ಕಿಂತ ಮುಂಚೆ ಅವ್ರಿಗೆ ಮಕ್ಕಳಾಗಿತ್ತಂದ್ರೆ ಸರ್, ಅವ್ರಿಗೆ ಯಾವ್ದು ಸಿಟಿಜನ್ಶಿಪ್ ಕೊಡ್ತಾರ?
ಎಲ್ಲಿ ಇಲ್ಲಿ 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 ಹೇಳಿದ್ವಲ್ಲ, ಇದು 5 ವರ್ಷದ್ದು. 5 ವರ್ಷದ ಎಲ್ಲಿ ಹೇಳಿದೀವಿ? ಇಲ್ಲಿ ಅಸ್ತಿತ್ವಕ್ಕೆ ಬರುವ ಮುಂಚೆ. ಮುಂದೆ ಅದೇ ಸರ್, ಅವ್ರು 5 ವರ್ಷ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆನೆ ಮಕ್ಕಳು ಹುಟ್ಟಿದ್ರೆ ಆ ಮಕ್ಕಳಿಗೆ ಯಾವ್ದು ಕೊಡ್ತಾರಂತ? ಆ ಮಕ್ಕಳಿಗೆ ಹಾಂ ಸರ್. ಅವ್ರ ತಂದೆ ತಾಯಿ ಪೌರರು ಅಂತ ಕನ್ಸಿಡರ್ ಆಗಂಗಿಲ್ಲ. 5 ವರ್ಷ ಆದ್ಮೇಲೆ ಆಗತ್ತಲ್ಲ ಸರ್? ಅವಾಗ ಕನ್ಸಿಡರ್ ಆಗುತ್ತೆ, ಅವಾಗ ಅಪ್ಲಿಕೇಶನ್ ಹಾಕ್ಬೇಕು ಫ್ರೆಶ್. ಆ ಮಕ್ಕಳು ಆಗ್ಬೇಕೇನು ಸರ್? ಮಕ್ಕಳು ಹಾಕ್ಬೇಕು. ಹಾಂ ಸರ್. ಮತ್ತೆ ಇನ್ನೊಂದು ಡೌಟ್ ಸರ್, ಅಂದ್ರೆ ಈಗ ಇಂಡಿಯಾದಾಗ ಫಾರಿನ್ ಹೋಗ್ರಿ, ಅಲ್ಲಿ ಅವ್ರಿಗೆ ಸಿಟಿಜನ್ಶಿಪ್ ಅಲ್ಲಿ ತಗೊಂಡು ಸರ್, ಅವ್ರಿಗೆ ಒಂದ್ರೆ ಮಕ್ಳು ಆಗಿರ್ತಾರೆ ರೀ, ಆ ಮಕ್ಕಳು ಅಲ್ಲೇ ಉಳ್ಕೊಂಡು ಇವ್ರು ವಾಪಸ್ ಬಂದು ಇಲ್ಲಿ ಸಿಟಿಜನ್ಶಿಪ್ ಚೇಂಜ್ ಮಾಡ್ಕೊಂಡಾಗ್ರಿ, ಆ ಮಕ್ಕಳು ಚೇಂಜ್ ಆಗುತ್ತೆ. ಫಸ್ಟ್ ಇಂದ ಹೇಳಿ. ಅಂದ್ರೆ ಸರ್ ಈಗ ಇಲ್ಲಿ ಇಂಡಿಯಾದಾಗ ಅದಾರ ಸರ್ ಮೊದಲು? ನೀವೇ ಅದಿರ ರಮೇಶ್ ಅವರು ಇಂಡಿಯಾದಾಗ ಅದಾರ. ಹಾಂ ಸರ್, ನಾ ಫಾರಿನ್ ಹೋಗ್ರಿ, ಹೋಗಿ ಅಲ್ಲಿ ಸಿಟಿಜನ್ಶಿಪ್ ಇಂಡಿಯಾದಾಗ. ಹಾಂ ಸರ್, ಹೊರಗಿನ ದೇಶಕ್ಕೆ ಹೋಗ್ರಿ. ಹೊರಗಿನ ದೇಶಕ್ಕೆ ಯಾಕೆ ಕೊಡ್ತೀರಿ ಇಂಡಿಯಾದೊಳಗೆ? ಅಂದ್ರೆ ಸರ್ ಹಂಗೆ ಕ್ವಶನ್ ಡೌಟ್ ಕೇಳ್ತೀನಿ ಸರ್. ಫಾರಿನ್ ಹೋಗೋರು ಅಲ್ಲಿ ಹೋಗಿ ಒಂದು ಸಿಟಿಜನ್ಶಿಪ್ ತಗೊಂಡು ಸರ್, ಭಾರತದಿಂದ ಬೇರೆ ದೇಶಕ್ಕೆ ಹೋದ್ರಿ, ಜಾಂಬಿಯಾ ಹೋದ್ರಿ ಅಂತ ತಿಳ್ಕೊಳ್ಳಿ. ಜಾಂಬಿಯಾ ಸಿಟಿಜನ್ಶಿಪ್ ತಗೊಂಡು ಸರ್, ಅಲ್ಲಿ ಮದುವೆ ಆಗಿ ಮಕ್ಕಳು ಆದ್ಮೇಲೆ ಸರ್ ಅಲ್ಲಿ ಸಿಟಿಜನ್ಶಿಪ್ ತಗೊಂಡ್ರಿ ನೀವು? ಹಾಂ ಸರ್, ತಗೊಂಡಾದ್ಮೇಲೆ ಸರ್ ಅದನ್ನೇ ಹೇಳಿದ್ನಲ್ಲ, ನಾಳೆ ಹೇಳ್ತೀನಿ ನಿಮ್ಗೆ. OCI PIO ಅಂದ್ರೆ ಏನು, ಓವರ್ಸೀಸ್ ಸಿಟಿಜನ್ಶಿಪ್ ಅಂತ ಬರುತ್ತಾ, ಭಾರತ ಮೂಲದವರಿಗೆ ಸಿಟಿಜನ್ಶಿಪ್ಗಳು ಬರ್ತವೆ, ಅವು ಏನು, ಅದೆಲ್ಲ ಹೇಳ್ತೀನಿ ನಾಳೆ. ಹಾಂ ಸರಿ ಸರಿ ಸರ್, ಕ್ಲಾಸ್ ಸೂಪರ್ ಸರ್. ಥ್ಯಾಂಕ್ ಯು. ಇದು ಫಸ್ಟ್ ಕೋರ್ಸ್ ಸರ್ ನಾನು ಕೇಳ್ತಿದ್ದೆ. ಥ್ಯಾಂಕ್ ಯು. ನಾನು ಮೊದಲನೇ ಸಬ್ಜೆಕ್ಟ್ ತುಂಬ ಓದಿದ್ದೆ ಸರ್, ಬಟ್ ಅಂಡರ್ಸ್ಟ್ಯಾಂಡ್ ಆಗ್ತಿದ್ದಿಲ್ಲ. ಓಕೆ, ಇವಾಗ ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಹೇಳ್ರಿ, ಎಲ್ಲರಿಗೂ ಹೇಳ್ರಿ. ಹಾಂ ಸರ್, ಎಲ್ಲರಿಗೂ ಹೇಳ್ಬೇಕು ಮತ್ತೆ ಹಂಗಿದ್ದಾಗ. ಇಲ್ಲ ಸರ್, ನನ್ನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಾನಿಯಾಗೆ ಫೋನ್ ಮಾಡಿ ಹೋಗ್ಬಿಡು. हेलो, हाँ वालेकुम अस्सलाम. कहाँ है? सानिया बोल रहे हैं नहीं? हाँ, हमें शिवराज. हाँ, यहाँ से बेंगलुरु. तो तुम्हें अभी बेटा पैदा हुआ है ना? बेटा बेटी, कंग्रेचुलेशंस. हाँ, भी वो इंडिया बनता है या इंडियन सिटीजन बनता है या पाकिस्तान सिटीजन बनता है? टेंशन दे रहे हैं. हाँ, आधा घंटा में पूरा टेंशन देखो, मेरा सर खराब हो गया अभी. तुम्हें दोनों दुबई जा रहे हैं? हाँ, दुबई के लेने वाले हैं. ले. हाँ, क्या भी ना यार, ये पूछते रहते हैं, क्या काम नहीं ने. हाँ, यूं पूछते रहते. हाँ, ठीक है, ले. जीजू को पूछे कहते बोलो. हाँ, शोएब जीजू को पूछे कहते बोलो. हाँ, अभी ठीक है, मैचा है. हाँ, करो, चलो अच्छे खेलो. हाँ, खुदा हाफिज. ಸುಳ್ಳತ್ತ? ಯಾರು ಸುಳ್ಳಂದವ್ರು? ಕರೆ ಹಚ್ಚಾಕೆ ನಮ್ಮ ಅತ್ತಿ ಮಗಳನ್ನ ಸುಳ್ಳನ್ನ ಹಚ್ಚಿವಿ. ವಿಶಾಲ್ ಅವಾಗ ಹೇಳಿ, ನಾ ಡೌಟ್ ಯಾರಿಗಿಲ್ಲ, ಹೋಗಿ ಬಿಡ್ರಪ್ಪ, ಟೈಮ್ ಸುಮ್ ಮಾತಾಡಕತ್ತೀನಿ ನಿಮ್ ಜೋಡಿ. ದಿಲೀಪ್ ಮತ್ ಲೌಡ್ ಸ್ಪೀಕರ್. ಕರೆ ನಮ್ಮ ಅತ್ತಿ ಮಗಳ ಆಕಿ ಕರೆ ನನ್ನ ಕಡೆ, ನಾ ಫೋನ್ ಮಾಡಿದ ಕೂಡಲೇ ಮಾತಾಡಕ.